ಓಂ ಶಾಂತಿ. ಓಂ ಶಾಂತಿ. ಶಾಂತಿ. ಅವ್ಯಕ್ತ ಮುರಳಿ ಮಂಥನದ ಮುಂದುವರೆದ ಭಾಗ. ದಿನಾಂಕ 30/10/2025. ಓಕೆ. ಈ ಮುರಳಿಯಲ್ಲಿ ಬಾಬಾ ಏನು ಹೇಳ್ತಾ ಇದ್ರು, ನನ್ನ ಮಕ್ಕಳು ಭಗವಂತನ ನೆನಪಿನಿಂದ ಏನು ಮಾಡಿದ್ದಾರೆ, 3 ಭಾಗ್ಯದ ರೇಖೆಯನ್ನ ಪಡ್ಕೊಂಡಿದ್ದಾರೆ. ಅದು 3 ನಕ್ಷತ್ರದ ರೂಪದಲ್ಲಿ ಏನಾಗ್ತಾ ಇದ್ದಾವೆ, ಹೊಳಿತಾ ಇದ್ದಾವೆ. ಭಾಗ್ಯ ಹೇಳುವಂಥದ್ದು. ಹೀಗೆ ಯಾವುದೋ ಒಂದು ವಸ್ತುವನ್ನ ಸ್ವಚ್ಛ ಮಾಡಿದಾಗ, ಅದನ್ನು ಸುಂದರ ಮಾಡಿದಾಗ ಹೇಗೆ ಹೊಳೆಯತ್ತಲ್ಲ, ಹಾಗೆ ತಂದೆಯಿಂದ ಸಿಕ್ಕಿರುವಂತಹ ಪಾಲನೆ, ಶಿಕ್ಷಕನಿಂದ ಸಿಕ್ಕಿರುವಂತಹ ಸಮಯದ ಅನುಸಾರ ಸಿಗ್ತಾ ಇರುವಂತಹ ಶಿಕ್ಷಣ, ತಪಸ್ಸನ್ನ ಮಾಡಿಬಿಟ್ಟು ನಾವು ಪಡ್ಕೊಟ್ಟಿರುವಂತಹ ವರದಾನದಿಂದ ಆತ್ಮದ 3 ನಕ್ಷತ್ರಗಳು ಏನಾಗ್ತಿದಾವಂತೆ, ಹೊಳಿತಾ ಇದ್ದಾವೆ ಅಂತ ಬಾಬಾ ಹೇಳಿದ್ರು ಅಲ್ವಾ. ಹೀಗೆ ನಮ್ಮಲ್ಲಿ ಶ್ರೀಮಂತಿಕೆ ಬರ್ತಾ ಹೋಗುತ್ತೋ, ನಾವು ಧರಿಸುವಂತ ಬಟ್ಟೆ, ಮನೆ, ಕಾರು ಎಲ್ಲ ಏನಾಗ್ತಾ ಇರ್ತದೆ, ಹೊಳಿತಾ ಇರ್ತದೆ. ಬಾಬಾ ಹೇಳಿದ್ರು ಅವ್ಯಕ್ತ ಮುರಳಿಲಿ ಭಾನುವಾರದಲ್ಲಿ ಆತ್ಮವನ್ನು ಹೊಳಸ್ಕೊಳ್ಬೇಕೇ ಹೊರತು ಶರೀರವನ್ನ ಅಲ್ಲ. ಶರೀರಕ್ಕೆ ಒಳ್ಳೊಳ್ಳೆ ಬಟ್ಟೆ ಹಾಕ್ಬಿಟ್ಟು, ಫ್ಯಾಷನ್ ಬಟ್ಟೆ ಹಾಕೊಂಡ್ಬಿಟ್ಟು, ಶೃಂಗಾರ ಮಾಡಿಬಿಟ್ಟು ಶರೀರವನ್ನ ಸುಂದರ ಮಾಡೋದಲ್ಲ. ಯಾವ್ದನ್ನ ಸುಂದರ ಮಾಡಬೇಕು, ಶರೀರ ಸುಂದರ ಮಾಡ್ಲಿಕ್ಕೆ 5,000 ವರ್ಷ ಟೈಮ್ ಇದೆ ನಿಮಗೆ. ಆದ್ರೆ ಆತ್ಮ ಸುಂದರ ಮಾಡುವಂತ ಸಮಯ ಅಲ್ವಾ. ನೋಡಿ, ಶರೀರವನ್ನ ಒಂದು ದಿನದಲ್ಲಿ ಮನೇಲಿದ್ದಾಗ ಮಾತ್ರ ತಾನೇ ಕ್ಲೀನ್ ಮಾಡ್ಲಿಕ್ಕೆ ಆಗ್ತದೆ. ಹೊರಗಡೆ ಪ್ರಪಂಚಕ್ಕೆ ಹೋದಾಗ, ಜಾಬಿಗೆ ಹೋದಾಗ ಅಲ್ಲಿ ನಮ್ಗೆ ಸ್ನಾನ ಮಾಡ್ಲಿಕ್ಕೆ ಅವಕಾಶ ಇರತ್ತಾ? ಇಲ್ಲ ಅಲ್ವಾ. ಮನೇಲಿದ್ದಾಗ ತಾನೇ ಅದನ್ನ ಸಮಯದಲ್ಲಿ ಬೆಳಿಗ್ಗೆ ನಾವು ಅದನ್ನ ಕ್ಲೀನ್ ಮಾಡ್ಬೇಕಾಗ್ತದೆ. ಆಮೇಲೆ ನಾವು ಶರೀರವನ್ನು ಉಪಯೋಗ ಮಾಡ್ಕೊಳ್ತೀವಿ. ಅದು ಕ್ಲೀನ್ ಮಾಡೋದು ಮತ್ತೆ ವಾಪಸ್ ಎಲ್ಲಿಗೆ ಬಂದಾಗ, ಮನೆಗೆ. ಯಾರ ಮನೆಗೆ? ನಮ್ಮ ಮನೆಗೆ, ಶರೀರದ ಮನೆಗೆ ಅಲ್ವಾ. ಹಾಗೆ ಆತ್ಮ ಕ್ಲೀನ್ ಆಗೋದೆಲ್ಲಿ? ಪರಂಧಾಮದಲ್ಲಿ, ಆತ್ಮದ ಮನೆಗೆ. ಆತ್ಮ ತನ್ನ ಮನೆಗೆ ಯಾವಾಗ ಹೋಗ್ತದೆ? ಆತ್ಮ ಶರೀರ ಬಿಟ್ಟು ಕರ್ಮಾತೀತ ಆಗ್ಬೇಕಣ್ಣ ಪೂರ್ತಿ. ಆತ್ಮ ತನ್ನ ಮನೆಗೆ ಹೋಗೋದು, ಮನ ಬುದ್ಧಿಯನ್ನ ಕಳಿಸೋದು ಸಂಗಮ ಯುಗದಲ್ಲೇನೆ ಅಲ್ವಾ. ಯಾಕಂದ್ರೆ ಬೇರೆ ಯುಗದಲ್ಲಿ ಆತ್ಮನಿಗೆ ಪರಮಧಾಮದ ಏನಿರೋದಿಲ್ಲ, ಜ್ಞಾನ ಇರೋದಿಲ್ಲ. ಈಗ ನಿಮಗೂ ಪ್ರಶ್ನೆ, ಆತ್ಮ ಪರಮಧಾಮದಲ್ಲಿದ್ದಾಗ ಆತ್ಮ ಅಲ್ಲಿ ಕ್ಲೀನ್ ಆಗತ್ತೋ ಆಗಲ್ಲ? ಆಗುತ್ತೆ. ಯಾವಾಗ ಹೇಳಿ? ನಿಮ್ ಪಾತ್ರ ಮುಗಿದು ಕರ್ಮಾತೀತ ಆಗಿ ನೀವು ಪರಮಧಾಮದಲ್ಲಿದ್ದಾಗ ಆತ್ಮ ಕ್ಲೀನ್ ಆಗತ್ತೋ ಆಗಲ್ವೋ? ಕ್ಲೀನ್ ಆಗಿ ಆಲ್ರೆಡಿ ಅಲ್ಲೇ ಕ್ಲೀನ್ ಆಗೇ ಇರುತ್ತೆ, ಇರ್ತದೆ ಅಲ್ವಾ. ಅಲ್ಲಿ ಮಾಡ್ಬೇಕಾಗಿರೋದು ಏನು ಇರೋದಿಲ್ಲ. ಇಲ್ಲಿ ಎಲ್ಲಾ ಲೆಕ್ಕಾಚಾರವನ್ನು ಕ್ಲಿಯರ್ ಮಾಡಿಕೊಂಡೇ ನೀವು ಅಲ್ಲಿ ಹೋಗ್ಬೇಕಾಗಿರುವಂತ ಕಾರಣದಿಂದ ಅಲ್ಲಿ ಮತ್ತೆ ಕ್ಲೀನ್ ಮಾಡುವಂತ ಪ್ರಶ್ನೆ ಬರೋದಿಲ್ಲ. ಅಂದ್ಮೇಲೆ ಕ್ಲೀನ್ ಮಾಡೋ ಸಮಯ ಯಾವಾಗ? ಈಗ ಸಂಗಮ ಯುಗ. ಸಂಗಮ ಯುಗ ಅಲ್ವಾ. ನಮ್ಮ ಮನೆಯಲ್ಲಿ ನಮ್ಮಮ್ಮ ಅಪ್ಪ ಶಿವಬಾಬಾ ಇಬ್ಬರು ಸೇರ್ಬಿಟ್ಟು ಏನ್ ಮಾಡ್ತಾರೆ? ಸುಂದರ ಮಾಡ್ತಾರೆ, ಸ್ವಚ್ಛ ಮಾಡ್ತಾರೆ. ಎಷ್ಟು ಅವರು ಕ್ಲೀನ್ ಮಾಡ್ತಾರೋ ಅಷ್ಟೇನಾಗ್ತಾ ಇರ್ತದೆ, ಅದು ಇರ್ತದೆ ಸರ್. ಹಾಗಿದೆ ಈ ಕೆಲಸವನ್ನ ಪ್ರತಿದಿನ ಪ್ರತಿ ಕ್ಷಣ ನಾವು ಮಾಡಬೇಕು, ಮಾಡಬಾರ್ದು? ಅದಕ್ಕಾಗಿ ಬಾಬಾ ಹೇಳ್ತಾರೆ, ಮಕ್ಕಳೇ ನೀವು ಮಿಲನ ಮಾಡ್ಲಿಕ್ಕೆ ಬಂದಿದ್ದೀರ್ತಾನೆ? ಬಾಬಾನ ಪ್ಲಾನ್ ಎಷ್ಟು ಪರ್ಫೆಕ್ಟ್ ಆಗಿರ್ತದೆ ಅಂತಂದ್ರೆ, ನಾಳೆ ಬಾಬಾರವರ ಮಿಲನ, ಹೌದಾ? ನಾಟಕದ ಅನುಸಾರ ಇವತ್ತು ಬಾಬಾ ನಮ್ಮ ಸಮ್ಮುಖದಲ್ಲಿ ಈ ಮುರಳಿ ಹೇಳ್ತಿದ್ದಾರೆ ನೋಡಿ, ಎಷ್ಟು ಕರೆಕ್ಟ್ ಆಗಿ. ಬಾಬಾ ಹೇಳ್ತಾರೆ, ಬಾಬಾರವರ ಮಿಲನಕ್ಕೆ ನೀವು ಹೆಂಗೆ ಹೋಗಿ ತಲುಪ್ತೀರಾ? ಬಾಬಾನ ಮಿಲನ ಮಾಡ್ಬೇಕೋ ಮಾಡಬಾರ್ದು? ಹೆಂಗೆ? ಟ್ರೈನಲ್ಲಿ ಹೋಗ್ತಿರೋ, ಬಸ್ಸಲ್ಲಿ ಹೋಗ್ತಿರೋ, ಬೈಕಲ್ಲಿ ಹೋಗ್ತಿರೋ, ವಿಮಾನದಲ್ಲಿ ಹೋಗ್ತಿರೋ, ಹೆಂಗ್ ಹೋಗ್ತೀರಿ? ಸ್ನೇಹದ ವಿಮಾನಿನಲ್ಲಿ ಹೋಗ್ತೀವಿ. ಯಾವ ವಿಮಾನ? ಸ್ನೇಹದ ವಿಮಾನ. ಅದೇ ದೇಹವನ್ನು ಹೆಂಗ್ ತಗೊಂಡ್ ಹೋಗ್ತೀರಾ ಅಂತ.
ಪರಿಸ್ಥಿತಿಯಾಗಿ ಟ್ರೈನ್ ಮನಸ್ಸಿನ ಮೂಲಕ ಹೋಗ್ತೀವಿ. ಹಾ ಮ್ಯಾಮ್ ಏನ್ ಹೇಳ್ತಿದ್ದಾರೆ, ಓಕೆ ಸ್ವಲ್ಪ ಓದ್ಕೊಂಡು ಬಂದಿದ್ದೀರಿ ಅಂತ ಕಾಣ್ತದೆ ಇವತ್ತು ಮುರ್ಲಿ. ಮ್ಯಾಮ್ ಹೇಳ್ತಾರೆ ಪರಮಾತ್ಮನ ಪ್ರೀತಿಯ ವಿಮಾನ ಅಂತ. ಯಾವುದು? ಪರಮಾತ್ಮನ ಪ್ರೀತಿಯ ಪ್ರೀತಿಯ ವಿಮಾನ. ವಿಮಾನ. ಹಂಗಂದ್ರೆ ಸ್ಥೂಲವಾಗಿ ಮಿಲನ ಮಾಡ್ಲಿಕ್ಕೆ ನೀವು ಸೆಂಟರಿಗೆ ಬಂದಿರ್ಬೋದು, ಮೊಬೈಲ್ ಎದುರುಗಡೆ ಇಟ್ಕೊಂಡಿರ್ಬೋದು, ಪೀಸಾ ಪಾಯಿಂಟ್ ಚಾನಲ್ ಹಾಕೊಂಡಿರ್ಬೋದು, ಡೈಮಂಡ್ ಹಾಲಲ್ಲೇ ಇರ್ಬೋದು. ಆದರೆ ಮಕ್ಕಳು ಬಾಬನ ಮಿಲನ ಮಾಡ್ಲಿಕ್ಕೆ ಹೆಂಗ್ ಬಂದಿದಾರಂತೆ? ಪ್ರೀತಿಯ ವಿಮಾನದಲ್ಲಿ. ಹಂಗಂದ್ರೇನು? ಪ್ರೀತಿ ಇಟ್ಕೊಂಡು ಆ ಮನಸ್ಸಿಂದ ಪ್ರೀತಿಯಲ್ಲಿ ಬಾಬನೇನು ನೆನ್ಪು ಮಾಡ್ಬೇಕು. ಓಕೆ, ಹ್ಮ್. ನಾವು ಚಿಕ್ಕವರಿದ್ದಾಗ ಅಕ್ಟೋಬರ್ನಲ್ಲಿ ಒಂದ್ಸಲ ಮೇನಲ್ಲಿ ಒಂದ್ಸಲ ಸ್ಕೂಲಿಗೆ ರಜಾ ಸಿಗ್ತಾ ಇತ್ತು ಅಲ್ವಾ? ಅವಾಗ ಏನ್ ಮಾಡ್ತಿದ್ವಿ ಅಂತ ನಾವು ಅಜ್ಜನ ಮನೆಗೆ ಹೋಗೋದು. ಇಲ್ಲಿ ಹೋಗೋದು ಅಜ್ಜನ ಮನೆ. ಇಲ್ಲಿದ್ರೆ ಹೆಂಗೆ ಅಂತಂದ್ರೆ ಡೈಲಿ ಸ್ಕೂಲಿಗೆ ಹೋಗು, ಓದು, ಹೋಮ್ವರ್ಕ್ ಮಾಡು, ಆ ಕೆಲಸ ಮಾಡು, ಈ ಕೆಲಸ ಮಾಡು ಅಂತ ಏನ್ ಮಾಡೋದು ಮನೇಲಿ ಹೇಳೋರು ಅಲ್ವಾ? ಕಟ್ಟಿಗೆ ಹೊಡಿಬೇಕು, ನೀರು ಸೇದಬೇಕು. ಅವಾಗ ಬಾವಿ, ನಮ್ಮ ಕಡೆಗೆಲ್ಲ ಬಾವಿ, ನೀರು ಸೇದಬೇಕು, ಕಟ್ಟಿಗೆ ತೆಗಿಬೇಕು, ಹೊಡಿಬೇಕು. ಆಮೇಲೆ ಹೊರಗಡೆ ಅಂಗಡಿ ಸಾಮಾನು ತರಬೇಕು ತರಬೇಕು ಅಲ್ವಾ? ಅದೇ ಅಜ್ಜನ ಮನೆಗೆ ಹೋದ್ರೆ ಅಲ್ಲಿ ಕೆಲಸ ಹೇಳ್ತಿರ್ಲಿಲ್ಲ. ಕಾಡಿತ್ತು, ಅಲ್ಲಿ ಹಣ್ಣುಗಳಿತ್ತು, ಸರಿನಾ? ಹಣ್ಣುಗಳನ್ನು ತಿನ್ನೋದು, ನೀರಿತ್ತು, ನೀರಲ್ಲಿ ಆಟ ಆಡೋದು, ಓಡಾಡೋದು, ಮಸ್ತ್. ಸ್ಕೂಲಿಗೆ ಹೋಗುವಂಗಿಲ್ಲ, ಹೋಮ್ವರ್ಕ್ ಮಾಡುವಂಗಿಲ್ಲ. ಆ ಸಮಯದಲ್ಲಿ ಟಿವಿ ಮೊಬೈಲ್ ಎಲ್ಲ ಇರಲಿಲ್ಲ. ಸರಿ, ಓಕೆ. ಆ ರೀತಿ ಅಜ್ಜನ ಮನೆಗೆ ಹೋಗ್ಬೇಕು ಅಂತ ಖುಷಿ ಆಗ್ತದೋ ಆಗಲ್ವೋ? ಆಗುತ್ತೆ. ಆಗುತ್ತೆ. ಬೇಕಾದ್ರೆ ಹೋಗುವಂತ ಬಸ್ಸಲ್ಲಿ ನಡ್ಕೊಂಡು ಅಂದ್ರೆ ರಶ್ ಇದ್ದು ಬೇಕಾದ್ರೆ ಹೋಗ್ಲಿ. ಆದರೆ ಅಲ್ಲಿದ್ದಾಗ ಒಂದಿದೆ ಫ್ರೀಡಮ್ ಅಲ್ವಾ? ಎಲ್ಲರ ಮನೆಗೆ ಹೋಗ್ಬಿಟ್ಟು ಊಟ ತಿಂಡಿ ಮಾಡೋದು, ಆರಾಮಾಗಿ ಆಟ ಆಡೋದು, ಹಣ್ಣುಗಳನ್ನು ತಿನ್ನೋದು, ವೆರೈಟಿ ಅಡಿಗೆ ಮಾಡ್ಕೊಂಡು ತಿನ್ನೋದು ಎಲ್ಲ ಏನಾಗ್ತಿತ್ತು? ಒಂದು ಖುಷಿ ಬರ್ತಾ ಇತ್ತು, ಆನಂದ ಸಿಗ್ತಾ ಇತ್ತು. ಯಾವುದಕ್ಕೆ? ಮನಸ್ಸಿಗೆ. ಬೇರೆ ದಿನ ಊರಲ್ಲಿ ಇದ್ದಾಗ ಅಪ್ಪ ಅಮ್ಮ ಹೇಳ್ದಂಗೆ ಕೇಳಬೇಕು, ಬಾಯಿ ಮುಚ್ಕೊಂಡು ಸುಮ್ಮನೆ ಇರಬೇಕು ಅಲ್ವಾ? ಅಲ್ಲಿ ಏನ್ ಮಾಡ್ತಿದ್ರು? ಬೈತಾ ಇರ್ಲಿಲ್ಲ, ಸಣ್ಣ ಮಕ್ಕಳಲ್ವಾ, ಬೈತಾ ಇರ್ಲಿಲ್ಲ ಅಲ್ವಾ? ಹೀಗೆ ಸ್ಕೂಲನ್ನ ಬಿಟ್ಬಿಟ್ಟು ನಾವು ಅಲ್ಲಿಗೆ ಹೋದಾಗ ನಮ್ಗೆ ಎಷ್ಟು ಖುಷಿ ಕೊಡತ್ತೋ. ಕೆಲವೊಂದು ಮಕ್ಕಳಿಗೆ ಹಬ್ಬ ಹರಿದಿನಗಳು ಬಂದಾಗ ಮದುವೆ ಮನೆಯೆಲ್ಲ ಖುಷಿ ಸಿಗ್ತದೆ. ಯಾಕೆ ಹೇಳಿ? ಶೃಂಗಾರ ಮಾಡ್ಕೊಂಡು ತಿಂಡಿ ಸಿಗ್ತದಲ್ಲ, ಐಸ್ ಕ್ರೀಮ್ ಸಿಗ್ತದಲ್ಲ, ಜ್ಯೂಸ್ ಸಿಗತ್ತಲ್ಲ. ಯಾರ ಮನೇಲಿ ತುಂಬಾ ಬಡತನ ಇರ್ತದೋ, ವೆರೈಟಿ ಊಟ ತಿಂಡಿ ಸಿಗೋದಿಲ್ಲೋ ಅವ್ರಿಗೆ ಮದುವೆ ಮನೆ ಅಂತಂದ್ರೇನು? ಖುಷಿ. ತುಂಬಾ. ಇಲ್ಲಿ ಅಮ್ಮನಿಗೆ ಕಾಡಿ ಬೇಡಿ ದುಡ್ಡು ತಗೊಂಡು ಐಸ್ ಕ್ರೀಮ್ ತಗೊಳ್ಬೇಕಲ್ಲ, ಎಷ್ಟು ಬೇಕಾದ್ರೆ ಐಸ್ ಕ್ರೀಮ್ ತಿನ್ಬೋದು ಅಲ್ವಾ? ಅಮ್ಮ ಅಲ್ಲಿ ಮಾತಾಡ್ತಿರ್ತಾರೆ, ಹೋಗ್ಬಿಟ್ಟು ಐಸ್ ಕ್ರೀಮ್ ತಿನ್ನಾಕ್ಬಿಡೋದು. ಯಾವ್ದು ಬೇಕೋ ಅದನ್ನ ಬೇಕಾದಷ್ಟು ತಿನ್ನಾಕ್ಬಿಡ್ಬೋದು, ಖುಷಿ ಕೊಡತ್ತಲ್ವಾ? ಹಾಗೆ ಇಲ್ಲಿ ಬಾಬಾ ಹೇಳ್ತಾರೆ, ಮಕ್ಕಳೇ ಆತ್ಮಿಕವಾಗಿ ಬಾಬನ ಜೊತೆ ಮಿಲನ ಮಾಡ್ಲಿಕ್ಕೆ ನಿಮ್ಗೆ ಏನಾಗ್ಬೇಕು? ಅಷ್ಟು ಖುಷಿ ಆಗ್ಬೇಕು. ಏನಾಗ್ಬೇಕು? ಖುಷಿ ಆಗ್ಬೇಕು. ಖುಷಿಯಿಂದ ನನ್ನ ಹತ್ರ ಬರ್ಬೇಕೆ ಹೊರತು, ಅಯ್ಯೋ ಬಾಬಾ 63 ಜನ್ಮದ ಸಾಲ ಇದೆಯಲ್ಲ, 2500 ವರ್ಷದ ಸಾಲ ಇದೆಯಲ್ಲ, ವಿಕರ್ಮ ವಿನಾಶ ಮಾಡ್ಕೊಳ್ಬೇಕಲ್ಲ ಅಂತ ಬಿಟ್ಟು ಏನಾಗಬಾರ್ದು? ಟೆನ್ಷನ್ ಇರ್ಬೇಕು, ಇರಬಾರ್ದ? ಇರಬಾರ್ದು. ಇರಬಾರದು. ಅಯ್ಯೋ ನಾನು ವಿಶ್ವ ಕಲ್ಯಾಣ ಮಾಡ್ಬೇಕಪ್ಪ, ಸರ್ವಶಕ್ತಿವಂತ ಆಗ್ಬೇಕಪ್ಪ, ಅಶರೀರಿ ಆಗ್ಬೇಕು, 3 ಲೋಕ ಕೊಡ್ಬೇಕು, ಕಿರಣ ಕೊಡ್ಬೇಕು ಅಂತ ಏನಿರ್ಬೇಕು? ಟೆನ್ಷನ್ ಇರ್ಬೇಕು, ಇರಬಾರ್ದ? ಇರಬಾರ್ದು. ಅಂದ್ರೆ ಅಷ್ಟು ಪರಮಾತ್ಮನ ಪ್ರೀತಿ ಹೇಳುದು ನಿಮ್ಮನ್ನ ಏನ್ ಮಾಡ್ಬೇಕು? ಸೆಳಿಬೇಕು. ನೀವು ಅಲ್ಲಿ ಮೌಂಟ್ ಅಬ್ಬಕ್ಕೆ ಹೋದಾಗ ನಿಮ್ಗೆ ಚಾಪೆ ಮೇಲೆ ಆದ್ರೂ ಮಲಗಲಿಕ್ಕೆ ಅವಕಾಶ ಸಿಗಲಿ, ಸೀಟ್ ಸಿಗದೇನೆ ನೀವು ನಿಂತ್ಕೊಂಡು ಬಂದಿದ್ದಿರ್ಲಿ, ಆದ್ರೆ ಆ ಪರಮಾತ್ಮನ ಪ್ರೀತಿ ನಮ್ಗೆ ಏನಾಗ್ಬೇಕು? ಎಳಿಬೇಕು. ಅಂದ್ರೆ ಹೇಗೆ ಸೂಕ್ಷ್ಮವಾಗಿ ಪರಮಧಾಮದಲ್ಲಿ ನಿಮ್ಮ ಮನೆಯಲ್ಲಿ ಆ ರೀತಿ ಪಾಲನೆ, ಶಿಕ್ಷಣ, ಶಕ್ತಿಯ ಅನುಭವ ನಿಮಗೆ ಆಗಬೇಕು. ಮಕ್ಕಳೇ ಯೋಚನೆ ಮಾಡಿ, ಇಂತಹ ಒಂದು ಅವಕಾಶ ಪ್ರಪಂಚದಲ್ಲಿ ಎಲ್ಲ ಆತ್ಮರಿಗಿದೆಯಾ? ಇಲ್ಲ. ಸಾಧು ಸನ್ಯಾಸಿಗಳಿಗಿದೆಯಾ? ಇಲ್ಲ. ಎಷ್ಟೋ ಜನ ಪಾಪ ಭಕ್ತರನ್ನ ನೋಡ್ತೀವಿ ನಾವು, ಅಯ್ಯಪ್ಪ ಸ್ವಾಮಿ ಭಕ್ತರು ಚಳಿಯಲ್ಲಿ ತಣ್ಣೀರು ಸ್ನಾನ ಮಾಡ್ಬಿಟ್ಟು ಎಷ್ಟು ಪರಿಶ್ರಮ ಪಡ್ತಾರೆ. ಅವ್ರಿಗೆ ಆ ಭಾಗ್ಯ ಇಲ್ಲ. ಸಿಗಲಿಲ್ಲ. ಹಿಮಾಲಯ ಪರ್ವತದಲ್ಲಿ ಆ ಬರ್ಫ್ನಲ್ಲಿ ಕೂತ್ಕೊಂಡು ತಪಸ್ಸು ಮಾಡೋರಿಗೆ, ಗುಹೆಯಲ್ಲಿರೋರಿಗೆ, ಊಟ ತಿಂಡಿ ಉಪವಾಸ ಮಾಡೋರಿಗೆ ಆ ಭಾಗ್ಯ ಸಿಗಲಿಲ್ಲ ಅಲ್ವಾ? ಓಕೆ, 2500 ವರ್ಷ ನಾವು ಹುಡುಕಿದ್ವಿ ಭಗವಂತನನ್ನ, ನಮ್ಗೆ ಸಿಕ್ತ ಭಾಗ್ಯ ಇಲ್ಲ. ನೀವು ಭಗವಂತನ ಹುಡುಕಿದ್ರು, ಭಗವಂತ ನಿಮ್ಮನ್ನು ಹುಡುಕಿದ್ರು
ಭಗವಂತ ಭಗವಂತ ನಮ್ಮನ್ನು ನಮ್ಮನ್ನು ಹುಡುಕಿದ್ರು. ಹುಡುಕಿದ್ರು ಯಾವ್ದಕ್ಕೆ? ವಿಶ್ವ ಕಲ್ಯಾಣ. ವಿಶ್ವ ಕಲ್ಯಾಣ ಮಾಡಿ. ಭಗವಂತನಕ್ಕೂ ಏನ್ ಕಡಿಮೆ ಇಲ್ಲ, ಗೊತ್ತಿರ್ಲಿ. ಹೌದು. ಅವನಿಗೆ ಕೆಲ್ಸಕ್ಕೆ ಬೇಕಾದಾಗ ಅವನು ಹುಡ್ಕೊಂಡಿದ್ದಾನೆ ಅಲ್ಲ, ವಿಶ್ವ ಕಲ್ಯಾಣ ಮಾಡ್ಲಿಕ್ಕೆ ನಮ್ಮ ಅವಶ್ಯಕತೆ ಇತ್ತು, ಅದಕ್ಕಾಗಿ ಅದರ ಮೊದಲು ನನ್ನ ಕಷ್ಟಕ್ಕೆ ಬಾ ಅಂತ ಅವಾಗ ಬರ್ಲಿಲ್ಲ, 2500 ವರ್ಷ. ಈಗ ಅವನ ಜವಾಬ್ದಾರಿ ನಿರ್ವಹಣೆ ಮಾಡ್ಲಿಕ್ಕೆ ಏನ್ ಮಾಡಿದಾರೆ? ಹುಡುಕಿದ್ದಾರೆ. ಮಕ್ಕಳನ್ನ ಹುಡುಕೊಂಡಿದ್ದಾರೆ. ನಮ್ಮನ್ನ ಹುಡುಕಿ, ನಮ್ಮನ್ನ ಕ್ಲೀನ್ ಮಾಡಿ, ನಮ್ಮಲ್ಲಿ ವಿಶೇಷತೆನ ತುಂಬಿಸಿ, ನಮ್ಮ ಮೂಲಕ ತನ್ನ ಕಾರ್ಯವನ್ನ ಮಾಡಿ ನಮಗೆ ಭಾಗ್ಯವನ್ನ ಕೊಡ್ತಾರೆ. ಆಮೇಲೆ ಆ ತಂದೆಯ ಪ್ರತಿ ನಮ್ಗೆ ಎಷ್ಟು ಖುಷಿ ಇರ್ಬೇಕಲ್ವಾ? ತಂದೆ ಮನೆಗೆ ಹೋದಾಗ ಅಷ್ಟೊಂದು ಆನಂದ ಆಗ್ಬೇಕಲ್ವಾ? ಆ ಖುಷಿ ಅನುಭೂತಿ ಆಗ್ಬೇಕಲ್ವಾ? ಅವಾಗ ಆ ಮನೇಲಿ ನನಗೆ ಏನ್ ಸಿಗ್ತದೆ ಹೇಳೋದು ನನಗೆ ಮೊದಲೇ ಏನಾಗಿರ್ಬೇಕು? ಗೊತ್ತಿರಬೇಕು. ಆ ಅನುಭವ ನನಗಿದ್ದಾಗ ಪದೇ ಪದೇ ಅಲ್ಲಿ ನನಗೆ ಹೋಗ್ಬೇಕು ಅಂತ ಅನಿಸುತ್ತೆ. ಹೇಳ್ತಾರೆ, ಇಂತಹ ನಶೆ, ಇಂಥ ಉಮಂಗ, ಉಲ್ಲಾಸ, ಆನಂದ, ಸಂತೋಷ, ಖುಷಿ, ಸಫಲತೆ ಇದೆಯಾ? ಇದು ಬಾಬನ ಪ್ರಶ್ನೆ. ಅದಕ್ಕಾಗಿ ಬಾಬನ ಮಿಲನಕ್ಕೆ ತುಂಬಾ ಕಷ್ಟಪಟ್ಟು, ಅಯ್ಯೋ 3 ತಿಂಗಳ ಮೊದಲು ರಿಸರ್ವೇಶನ್ ಮಾಡಿದ್ದೇನಪ್ಪ, ಮನೆಯವರಿಗೆ ಕೇಳಿ ಕೇಳಿ ಒಪ್ತಾನೆ ಇರ್ಲಿಲ್ಲ ಅಣ್ಣವ್ರೆ, ಯೋಗ ಮಾಡಿ 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 ಹೇಳಿ 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 ಮಾಡ್ಬಿಟ್ಟಿದ್ವಿ, ಬರ್ತಿದ್ದೀವಿ. ಅಯ್ಯೋ ನನ್ನ ಮೊಮ್ಮಗು ಇದೆಯಲ್ಲ, ರಾತ್ರಿ ನನ್ ಬಿಟ್ಟರೆ ಬಲ್ಕೊಳ್ಳೋದೇ ಇಲ್ಲ. ಅದಕ್ಕಾಗಿ ಇಲ್ಲಿ ಬಂದ ನನಗೆ ಯೋಚನೆ ಬರ್ತಾ ಇದೆ, ನನ್ನ ಮಗು ಊಟ ಮಾಡ್ತಾ ಇದೆಯೋ ಇಲ್ವೋ, ಅಜ್ಜಿ ಹೇಳ್ತಾ ಇದೆಯೋ ಇಲ್ವೋ. ಅದಕ್ಕಾಗಿ ನಾನು ಹೇಳಿದ್ದೇನೆ, ಏನಂತ, ನಿನಗೆ ಆಟಿಕೆ ಸಾಮಾನು ತರ್ತೇನೆ, ಸ್ವೆಟರ್ ತರ್ತೇನೆ ಅಂತ ಹೇಳಿದ್ದೇನೆ. ಅದಕ್ಕಾಗಿ ಪರ್ಚೇಸಿಂಗ್ ಹೋಗ್ತಾ ಇದ್ದೇನೆ. ಯಾರು ನೆನಪಿಗೆ ಬರ್ತಾರೆ ಮೌಂಟ್ ಆಬುಗೆ ಹೋದಾಗ? ಮೊಮ್ಮಗು ಅಲ್ವಾ? ಅಂದ್ರೆ ಚೆಕ್ ಮಾಡ್ಕೊಳ್ಳಿ, ನಮ್ಮ ಮನಸ್ಸು ಯಾರ ಪ್ರತಿ ಇದೆ? ದೇಹಧಾರೆಗಳ ನೆನಪು ಬರ್ತಾ ಇದೆಯಾ? ಯಾವ ಸ್ಥಳಕ್ಕೆ ನಾನು ಹೋಗಿದ್ದೇನೆ ಅಲ್ವಾ? ಆ ಸ್ಥಳಕ್ಕೆ ಪರಮಾತ್ಮನ ಜೊತೆ ಮಿಲನ ಮಾಡ್ಲಿಕ್ಕೆ ಹೋಗಿದ್ದೀವಿ ಅಂತಂದ್ರೆ ಹೆಚ್ಚಿನ ಸಮಯ ನಾನು ಯಾವ್ದಕ್ಕೆ ಕೊಡಬೇಕು? ಉದಯ್ಪುರ್ ನೋಡೋದಲ್ಲಿ, ಅಜ್ಮೀರ್ ನೋಡೋದಲ್ಲಿ, ಪ್ರಕಾಶ್ ಮಣಿ ದಾದಿ ಪಾರ್ಕ್ ನೋಡೋದಲ್ಲಿ, ವೆರೈಟಿ ತಿಂಡಿ ತಿನ್ನೋದಲ್ಲಿ ನಾವು ಟೈಮ್ ಅನ್ನ ಕೊಡಬೇಕು. ತಪಸ್ ಮಾಡ್ಬೇಕು, ಯೋಗದಲ್ಲಿ ಕುತ್ಕೊಳ್ಬೇಕು, ನಮ್ಮ ಸ್ಥಿತಿಯನ್ನು ಹೆಚ್ಚಿಗೆ ಮಾಡಬೇಕು, ಏಕಾಂತದಲ್ಲಿರ್ಬೇಕು. ಊರ್ ಸುದ್ದಿ, ಸೆಂಟರ್ ಸುದ್ದಿ, ಅವ್ರದ್ದು ಇವ್ರದ್ದು ಇದೆಲ್ಲ ಏನ್ ಮಾಡಬಾರ್ದಲ್ಲಿ ಮಾತಾಡಬಾರ್ದು, ಮೌನವಾಗಿರ್ಬೇಕು. ಬೇರೆಯವ್ರು ಏನ್ ಮಾಡ್ತಾರ ಅದು ಬೇಡ ನಿಮ್ಗೆ. ನಾನೇನ್ ಮಾಡ್ಬೇಕು? ನನಗೆ ಯಾಕೆ ಬಾಬಾ ಆಯ್ಕೆ ಮಾಡಿದ್ದಾರೆ? ಆ ಅತೀಂದ್ರಿಯ ಸುಖವನ್ನ ನಾನೇನ್ ಮಾಡ್ಬೇಕು? ಅನುಭವಿಸಿ ವಿಧಿಯನ್ನ ತಿಳ್ಕೊಂಡು ನಮ್ಮ ಊರುಗಳಿಗೆ ಹೋಗಿ, ನಮ್ಮ ಮನೆಗೆ ಹೋಗಿ, ನಮ್ಮ ಸೇವಾ ಕೇಂದ್ರಕ್ಕೆ ಹೋಗಿ ನಾನು ಕೂಡ ಏನ್ ಮಾಡ್ಬೇಕು? ಸಾಧನೆ ಮಾಡ್ಬಿಟ್ಟು ಅವರಿಗೆ ನಿರಾಕಾರ ಆಹಾರವನ್ನ ಕೊಡಬೇಕು. ಅಂದ್ರೆ ಅಷ್ಟು ಪ್ರೀತಿ ಬಾಬನ ಮೇಲೆ ಇರಬೇಕಾಗ್ತದೆ. ಅದಕ್ಕೆ ಬಾಬಾ ಹೇಳ್ತಾರೆ, ಚಿಕ್ಕವರಿರ್ಲಿ, ದೊಡ್ಡವರಿರ್ಲಿ, ಮಹಾವೀರರಿರ್ಲಿ, ಪುರುಷಾರ್ಥ ಇರ್ಲಿ, ಎಲ್ಲರೂ ಕೂಡ ನನಗೆ ಇಷ್ಟವಾಗಿರುವಂತ ಮಕ್ಕಳಂತೆ. ಯಾಕಂದ್ರೆ ಇಷ್ಟು ದೊಡ್ಡ ಜನರ ಸಮುದಾಯದಲ್ಲಿ ಅವನ ಫ್ಯಾಕ್ಟ್ರಿ ಕೆಲಸ ಮಾಡ್ಲಿಕ್ಕೆ ಭಗವಂತ ನಮ್ಮನೇನ್ ಮಾಡಿದಾರೆ? ಆಯ್ಕೆ ನಾವು ಅಪ್ಲಿಕೇಶನ್ ಹಾಕಿ ಇಂಟರ್ವ್ಯೂ ಮಾಡಿ ರಿಟರ್ನ್ ಟೆಸ್ಟ್ ಬರೆದ್ಬಿಟ್ಟು ಮಾಡಿಲ್ಲ. ಓಕೆನಾ? ನೀವು ಆಕ್ಚುಲಿ ಯೋಚನೆ ಮಾಡಿ ಆದ್ಮೇಲೆ, ಭಗವಂತನ ಕಾರ್ಯಕ್ಕೆ ನಾನು ನಿಮಿತ್ತನಾಗ್ಲಿಕ್ಕೆ ನಮ್ಮಲ್ಲಿ ಏನು ಯೋಗ್ಯತೆ ಇದೆ? ಏನಾದ್ರು ಇದೆಯಾ? ನಿಮ್ಮತ್ತಿರುವುದು 2500 ವರ್ಷದ ರಾವಣನ ಕೊಳಕು ಅಷ್ಟೇ ತಾನೆ? ಪರಂಧಾಮದಿಂದ ಬಂದಿರುವಂತ ಪ್ಯೂರ್ ಆತ್ಮಗಳು ಬಾಬಾನ ಹತ್ರ ರೆಡಿ ಇದ್ರು, ಅವ್ರಿಗೆ ನೆಚ್ಚಿಗೆ ಕ್ಲೀನ್ ಮಾಡ್ಬೇಕಾಗಿದ್ದು ಇರ್ಲಿಲ್ಲ. ಹೌದಾ? ಒಳಗಾಗಿರುವಂತಹ ಮಕ್ಕಳನ್ನ ಬಾಬಾ ಏನ್ ಮಾಡಿ ಆಯ್ಕೆ ಮಾಡಿದ್ವಿ. ಯಾಕೆ ಅಂತಂದ್ರೆ ಅದ್ರ ಹಿಂದೆ ಕಾರಣ ನಿಮ್ಮ ಮನಸ್ಸಲ್ಲಿ ನನ್ನ ಬಾಬಾ ಅಂತಿದೆ. ಒಂದೇ ಏನ್ ಹೇಳಿ? ಬಾಬಾ ಯಾರು? ಒಂದೇ ಕೊಲಾಬಿಷನ್ ಅಂತಂದ್ರೆ ನನ್ನ ಬಾಬಾ ಹೇಳೋದು ಒಂದ್ ಇದೆಯಲ್ಲ, ಬಾಬಾ ಮೀರಾ ಹೇ, ನನ್ನ ಅಪ್ಪ, ನನ್ನ ತಂದೆ. ಅಂದ್ರೆ ಆ ನನ್ನ ಅಪ್ಪ ಆಗ್ಬೇಕು, ಆ ಪ್ರೀತಿ ಸಿಗಬೇಕು ಅಂತಂದ್ರೆ ಸಮಯದ ಅನುಸಾರ ನಾನು ಹೇಳಿರುವಂತ ರೀತಿಯಲ್ಲಿ ಈಶ್ವರಿ ಸೇವೆಗೆ ನೀನು ನಿಮಿತ್ತ ಆದಾಗ ಪ್ರತಿ ಸಲ, ಪ್ರತಿ ಸೆಕೆಂಡ್, ಪ್ರತಿ ಕರ್ಮದಲ್ಲಿ ನಿನಗೆ ಅಷ್ಟು ಪಾಲನೆಯನ್ನು ನಾನು ಕೊಡ್ತೇನೆ. ಅವಾಗ ನಿನಗೆ ಪದೇ ಪದೇ ಬರಬೇಕು ಅಂತ ಅನ್ಸತ್ತೆ. ಅವಾಗ ನನ್ನ ಅನುಭವನ ನಿಮ್ಗೊಂದು ಹೇಳಿದೆ ನಾನು. ಏನಂತ, ರಜಾ ಟೈಮ್ನಲ್ಲಿ ನಾವೆಲ್ಲಿ ಹೋಗ್ತಿದ್ವಿ? ಅಜ್ಜನ ಮನೆಗೆ. ಸರಿ, ಹಾಗೆ ಇನ್ನೊಬ್ರು ಯಾರೋ ಅಜ್ಜನ ಮನೆಗೆ ಹೋದೆ ಅಂತ ತಿಳ್ಕೊಳ್ಳಿ.
ಹೋದಾಗ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಅಜ್ಜನ ಮನೆಯಿಂದ ಹೊಲ ಇರ್ತದೆ. ಹೌದಪ್ಪ, ಪ್ರತಿದಿನ ಹೊಲ ಕ್ಲೀನ್ ಮಾಡು, ಕಸ ಗುಡ್ಸು, ಪಾತ್ರೆ ತೊಳಿ ಅಂತ ಬಿಟ್ಟು ಎಲ್ಲ ಮಾಡಿಸ್ಬಿಟ್ಟು ಊಟ ತಿಂಡಿ ಏನು ಕೊಡದಿದ್ರೆ ನಾನು ನೆಕ್ಸ್ಟ್ ಟೈಮ್ ಇನ್ನೊಂದು ಅಜ್ಜನ ಮನೆಗೆ ಹೋಗ್ತೇನೋ ಹೋಗಲ್ವೋ? ಹೋಗಲ್ಲ. ಹೋಗಲ್ಲ. ಯಾಕೆ? ಅಲ್ಲಿ ಪ್ರೀತಿ ಪಾಲನೆ ಸಿಗಲಿಲ್ಲ. ಮನೆಯಲ್ಲಿ ಕಷ್ಟ ಇದೆ ಅಂತ ಬಿಟ್ಟು ಅಲ್ಲಿಗೆ ಹೋಗಿ ಅಲ್ಲೂ ಕೂಡ ಇನ್ನೂ ಹೆಚ್ಚಿಗೆ ಕಷ್ಟ ಪಡೋದು, ಅಲ್ಲಿಗೆ ಯಾಕೆ ಹೋಗ್ಬೇಕು ಅಲ್ವಾ? ಹಾಗೆ ರಾಜಯೋಗ ಮಾಡ್ಬೇಕಾದೂ ಕೂಡ ಟೆನ್ಷನ್ ಅಲ್ಲಿ ಮಾಡ್ಬಿಟ್ಟು ಈಶ್ವರಿ ಪರಿವಾರದಲ್ಲಿ ಬಾಬಾ ಜೊತೆಗೆ ಇದ್ದಾಗಲೂ ಕೂಡ ಲೌಕಿಕದಲ್ಲಿ ಹಾಗೆ ಸಂಘರ್ಷದಿಂದ ಇದ್ರೆ ಈಶ್ವರಿ ಜೀವನ ಖುಷಿ ಅಂತ ಅನ್ಸತ್ತಾ? ಇಲ್ಲ. ನಿಜ ಹೇಳಿ, ಈಶ್ವರಿ ಜೀವನ ನಿಮ್ಗೆ ಸುಖಮಯ ಅಂತ ಅನಿಸ್ತಾ ಇದೆಯೋ ಸಂಘರ್ಷ ಅಂತ ಅನಿಸ್ತಾ ಇದೆಯೋ? ಸುಖಮಯ. ಪಕ್ಕಾ? ಹೌದು. ಪಕ್ಕ. ಗ್ಯಾರಂಟಿ? ಗ್ಯಾರಂಟಿ. 100%? 100%. ಡೌಟೇ ಇಲ್ಲ? ಡೌಟೇ ಇಲ್ಲ. ಬಾಬಾ ಹೇಳ್ತಾರೆ ಅವಾಗ ಬರ್ತದೆ ಟೆನ್ಷನ್ ಅಲ್ವಾ? ಅದಕ್ಕೆ ಬಾಬಾ ಹೇಳ್ತಾರೆ ವಿಧಿ ಸೇ ಸಿದ್ಧಿ. ವಿಧಿ ಸರಿಯಾಗಿ ಮಾಡ್ಕೊಂಡಿದ್ದಿದ್ರೆ, ಬಾಬಾ ಹೇಳಿರುವಂತ ರೀತಿಯಲ್ಲಿ ನೀವು ನಡ್ಕೊಂಡಿದ್ದಿದ್ರೆ, ಬಾಬಾ ಹೇಳಿರುವಂತ ರೀತಿಯಲ್ಲಿ ಸರಿಯಾಗಿ ಅವನ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡಿದಿದ್ರೆ, ಬಾಬಾನ ಜೊತೆಯಲ್ಲಿ ಇಟ್ಕೊಂಡಿದ್ದಿದ್ರೆ ಎಂದೂ ನಿಮ್ಗೆ ತೊಂದರೆ ಆಗೋದಿಲ್ಲ. ಬಾಬಾನ ಮನೆ ಬಂದ್ಬಿಟ್ಟು ಕಾಲ್ ಮೇಲೆ ಕಾಲ್ ಹಾಕೊಂಡು AC ಆನ್ ಮಾಡ್ಕೊಂಡು ಬರೀ ಊಟ ತಿಂಡಿ ಮಾಡ್ಕೊಂಡು ಹೋಗ್ತೇನೆ ಅಂತಂದ್ರೆ ಅವಾಗ ಏನಾಗ್ತದೆ? ಲೆಕ್ಕಾಚಾರ ಆಗತ್ತೆ, ಭಾರ ಆಗತ್ತೆ. ಅದಕ್ಕಾಗಿ ಬಾಬಾ ನಿಮ್ಮನ್ನ ಪ್ರೀತಿ ಮಾಡ್ತಾ ಇದ್ದಾರಾ? ಪ್ರೀತಿ ಮಾಡಿದಾಗ ಏನ್ ಅನ್ಸತ್ತೆ? ಖುಷಿ. ಹೋಗ್ಬೇಕು ಅಂತ. ಈ ಚಿಕ್ಕ ಮಕ್ಕಳು ಇರ್ತಾರಲ್ಲ, ಅಕ್ಕಪಕ್ಕದ ಮನೆಗೆ ಹೋದಾಗ ಅವರಿಗೆ ಪ್ರೀತಿಯಿಂದ ಟೋಲಿ, ಹಣ್ಣು, ಚಾಕ್ಲೇಟು ಎಲ್ಲ ಕೊಡ್ತಾರ ಕೊಡಲ್ವೋ? ಕೊಡ್ತಾರೆ. ಮನೇಲಿ ಏನ್ ಮಾಡ್ತಾರೆ? ಕೊಡೋದಿಲ್ಲ ಅಲ್ವಾ? ಅವಾಗ ಆ ಚಿಕ್ಕ ಮಕ್ಕಳು ಏನ್ ಮಾಡ್ತಾರೆ? ಅವ್ರು ಬಿಟ್ಬಿಡ್ತಾರೆ. ಪದೇ ಪಕ್ಕದ ಮನೆಗೆ ಹೋಗ್ತಾ ಇರ್ತಾರೆ ಅಲ್ವಾ? ಹೌದು, ಹೇಳ್ತಾರ ಅವ್ರು ತಿಂಡಿ ತಿನ್ಬೇಕಾ ನೀನ್ ಹೋಗ್ಬಾರ್ದು ಅಂತ. ಹ್ಞೂ ಅಂತ ಹೇಳ್ತಾರೆ. ಮತ್ತೆ ವಾಪಸ್ ಏನ್ ಮಾಡ್ತಾರೆ? ಹೋಗ್ಬಿಟ್ಟು ತಿನ್ಕೊಂಡ್ಬಿಟ್ಟು ಬರ್ತಾರೆ. ಮನೆಗೆ ತಂದು ತರೋದೇ ಇಲ್ಲ. ಅಪ್ಪ ಅಮ್ಮನಿಗೆ ಹೇಳೋದೇ ಇಲ್ಲ, ನಾವೆಲ್ಲ ಹೋಗಿದ್ವಿ ತಿಂದಿದ್ವಿ ಅಂತ ಹೇಳೋದೇ ಇಲ್ಲ ಅಲ್ವಾ? ಯಾಕಂದ್ರೆ ಅವ್ರಿಗೆ ಅದು ಇಷ್ಟ ಆಗ್ತದಲ್ಲ. ಮನೇಲಿ ಆಗಿ ಒಂದೇ ತಿನ್ಬೇಕು, 2 ತಿನ್ಬಾರ್ದು, ಹೊಟ್ಟೆ ನೋವು ಬರ್ತದೆ, ಹಂಗಾಗ್ತದೆ ಹಿಂಗಾಗ್ತದೆ ಅಂತ ಅಪ್ಪ ಅಮ್ಮ ಹೇಳ್ತಾರಲ್ವಾ? ಹೌದಾಗ ತಾನೆ? ಹಾಗೆ ಹೌದು. ಇಲ್ಲೂ ಕೂಡ ಬಾಬಾ ನಮ್ಗೆ ಅಷ್ಟು ಪ್ರೀತಿಯನ್ನ ಮಾಡ್ಬೇಕು ಅಲ್ವಾ? ಬಾಬಾಗೂ ಅದೇ ದೊಡ್ಡ ಮಕ್ಕಳಾದಾಗ ಪಕ್ಕದ ಮನೆಗೆ ಹೋಗ್ತಾರಾ? ಇಲ್ಲ. ಪಕ್ಕದ ಮನೆಗೆ ಹೋದ್ರು ದೊಡ್ಡ ಮಕ್ಳಿಗೆ ಕೊಡ್ತಾರಾ? ಕೊಡಲ್ಲ. ಕೊಡೋದಿಲ್ಲ. ಯಾಕಂದ್ರೆ ದೊಡ್ಡವರಾಗಿದ್ದಾರಲ್ವಾ? ಹಾಗೆ ಇಲ್ಲಿ ಬಾಬಾ ಹೇಳ್ತಾರೆ ಎಷ್ಟು ಚಿಕ್ಕ ಮಕ್ಕಳಾಗಿ ನಿಸ್ವಾರ್ಥ ಭಾವದಿಂದ ಸೇವೆಗೆ ನೀವು ಹೋಗ್ತಿರೋ ಅಷ್ಟು ಬಾಬಾ ಮಡಿಲಲ್ಲಿ ಇಟ್ಬಿಟ್ಟು ನಿಮ್ಮನ್ನ ಏನ್ ಮಾಡ್ತಾರಂತೆ? ಪಾಲನೆ ಪ್ರೀತಿ ಮಾಡಿದಾಗ ನಮ್ಗೆ ಪುನಃ 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 ಏನ್ ಮಾಡ್ಬೇಕು? ಹೋಗ್ಬೇಕು ಹೋಗ್ಬೇಕು. ಅನ್ಸತ್ತೆ. ಪ್ರತಿದಿನ ಬಾಬಾ ಮುರಳಿಯಲ್ಲಿ ಹೇಳಿದಾಗ ಇವತ್ತೆಂತ ವೆರೈಟಿ ತಿಂಡಿ ಏನ್ ಮಾಡ್ತಿದಾರೆ ತರ್ತಾ ಇದಾರೆ ಅಂತ ಅನ್ಸ್ಬೇಕು. ನಮ್ಮ ತಂದೆಯರು ನಮ್ಮ ಊರಿನಲ್ಲಿ ಪ್ರತಿದಿನ ಏನ್ ಮಾಡ್ತಿದ್ರು? ಸಿಟಿಗೆ ಹೋಗ್ತಾ ಇದ್ದಾರೆ, ಬೆಳಿಗ್ಗೆ ಒಂದ್ಸಲ ಸಾಯಂಕಾಲ ಒಂದ್ಸಲ. ಓಕೆನಾ? ನಮ್ದು ಯೋಚನೆ ಪ್ರತಿ ಸಲ ಬಂದಾಗ ಅಪ್ಪ ಏನ್ ತಗೊಂಡ್ಬರ್ತಾರೆ, ಯಾವ ಹಣ್ಣು ತಗೊಂಡ್ಬರ್ತಾರೆ, ಏನ್ ತಿಂಡಿ ತಗೊಂಡ್ಬರ್ತಾರೆ ಅಂತ ಚೀಲ ನೋಡೋದೇ ಕೆಲಸ. ನೆಂಟು ಯಾರಾದ್ರೂ ಬಂದ್ರೆ ನೆಂಟು ವಾಪಸ್ ಹೋಗೋದ್ರಾಗ ನಾವು ಒಳಗಡೆ ಓಡ್ ಬರ್ತಿದ್ವಿ ತಿಂಡಿ ಏನ್ ತಂದಿದ್ದಾರೆ ಅಂತ. ಯಾಕಂದ್ರೆ ನಮ್ಮಲ್ಲಿ ಬಡತನ ಇರೋದಕ್ಕೆ ಅಷ್ಟು ತಿಂಡಿ ಎಲ್ಲ ತರ್ತಿರ್ಲಿಲ್ಲ. ತಂದ ತಕ್ಷಣದಲ್ಲಿ ಏನ್ ಮಾಡೋದು? ತಿನ್ನಾಕ್ಬಿಡೋದು, ಖಾಲಿ ಮಾಡ್ಬಿಡೋದು ಅಲ್ವಾ? ಹಾಗೆ ಆತ್ಮೀಯರೇ, 5,000 ವರ್ಷದಿಂದ ಸತ್ಯವಾದ ಆಹಾರಕ್ಕೋಸ್ಕರ ಆತ್ಮ ಊರೆಲ್ಲ ಹುಡುಕಿದೆ. ಉಪವಾಸಗಳನ್ನ, ವ್ರತಗಳನ್ನ, ಪೂಜೆಯನ್ನ, ಪುನಸ್ಕಾರವನ್ನ, ಪಾದಯಾತ್ರೆ ಏನೇನೋ ಮಾಡಿದೆ ಅಲ್ವಾ? ಆದ್ರೆ ಈಗ ಏನಾಗಿದೆ? ಅದು ಸಿಕ್ಕಿದೆ ಅಂದಮೇಲೆ ಹೇಗೆ ನಾನು ಬಾಬಾ ನೆನ್ಪು ಮಾಡ್ಬೇಕು ಹೇಳಿ ನೋಡೋಣ? ಹೇಗ್ ಮಾಡ್ಬೇಕು? ಪ್ರೀತಿ. ಅದಕ್ಕಾಗಿ ಕಷ್ಟಪಟ್ಬಿಟ್ಟು ಹೋಗಿದ್ದೀವೋ, ಪ್ರೀತಿಯಿಂದ ಬಂದಿದ್ದೀವೋ, ಹೆಂಗ್ ಗೊತ್ತಾಗತ್ತೆ? ಅನುಭವದಿಂದ ಖುಷಿ. ಬಾಬನ ಹತ್ರ ಹೋದಾಗ ಬಾಬಾ ಇದೆಲ್ಲ ಆಗ್ಬೇಕು ಅಂತ ದೊಡ್ಡ ಲೆಟರ್ ಬರೀತಾರೆ ನೋಡಿ. ಏನ್ ಬರೀತಾರೆ? ಲೆಟರ್. ಏನಂತ ಲೆಟರ್ ಬರೀತೀರಿ? ನಮ್ಮ ಮನೆಯವ್ರು ಕಷ್ಟ ಕೊಡ್ತಾರೆ, ನಮ್ಮ ಮಗನ ಮಾತು ಕೇಳೋದಿಲ್ಲ, ಸೆಂಟ್ರಲ್ ಟೀಚರ್ ಸರಿ ಇಲ್ಲ, ಯೋಗೀಶನ್ನ ಬೈತಾ ಇರ್ತಾರೆ, ಬಾಬಾ ನೋಡ್ಕೋ ಅಂತ ಬಿಟ್ಟು ಏನ್ ಮಾಡ್ತಾರೆ? ದೊಡ್ಡ ಲೆಟರ್ ಯಾರಿಗೆ? ಬಾಬನಿಗೆ. ಇವರು ಬಾಬನ ಯೋಗ್ಯ ಮಕ್ಕಳು, ಪ್ರೀತಿ ಅನುಭವ ಮಾಡಿ ಬಾಬನ ಹತ್ರ ಹೋಗಿದ್ದಾರೆ. ಒಳೋ ಅಂತ ಒಳಗಡೆಗೆ ಏನ್ ಮಾಡ್ತಿದ್ದಾರೆ? ಯೋಗ್ಯ ಮಕ್ಕಳು ಯಾರು? ಪ್ರೀತಿಯಿಂದ ಬಾಬನಿಗೆ ಪತ್ರ ಬರೀರಿ, ಬಾಬಾ ಇನ್ನೂ ನನ್ನ ಸೇವೆಗೆ ಉಪಯೋಗ ಮಾಡ್ಕೋ, ಇನ್ನೂ ಬೇಹದಿನಲ್ಲಿ ಉಪಯೋಗ ಮಾಡ್ಕೋ, ಇನ್ನೂ ಹೆಚ್ಚಿನ ಸಮಯವನ್ನು ಉಪಯೋಗ ಮಾಡ್ಕೋ,
ನನ್ನ ಹತ್ರ ಚೆನ್ನಾಗಿ ಯೋಗ ಮಾಡಿಸು, 4 ಜನರಿಗೆ ಒಳ್ಳೇದನ್ನ ಮಾಡು. ಈ ರೀತಿ ಪತ್ರವನ್ನ ನಾವು ಬರಿಬೇಕು. ಹೌದು ಅಲ್ವೋ? ಹೌದು. ಹೌದು. ಇವ್ರು ಕಂಪ್ಲೇಂಟ್ ಮಾಡ್ತಾರೆ, ಅವ್ರು ಕಂಪ್ಲೇಂಟ್ ಮಾಡ್ತಾರೆ ಅಂತಂದ್ರೆ ನೀವು ಸರಿಯಾಗಿ ಈಶ್ವರೀಯ ಜ್ಞಾನವನ್ನು ನಿಮ್ಮ ಜೀವನದಲ್ಲಿ ಕಾರ್ಯಗತ ಮಾಡ್ಕೊ ಆಗಿಲ್ಲ. ಊರ್ನಲ್ಲೂ ಗೊಳೋ ಅಂತ ಹತ್ತು ಬಿಟ್ಟು ಅಲ್ಲಿ ಅಪ್ಪ ಅಮ್ಮನ ಮನೆಗೆ ಹೋಗ್ಬಿಟ್ಟು ಕೂಡ ತವರ ಮನೆಗೆ ಹೋದಾಗ 4 ದಿನ ಅಲ್ಲೂ ಗೊಳೋ ಅಂತ ಹತ್ತಿದ್ರೆ ಅಲ್ಲೇನ್ ಸುಖಾನ ಸಿಗ್ತದೆ ನಿಮ್ಗೆ? ಇಲ್ಲ. ಇಲ್ಲ ತಾನೇ ಅಲ್ವಾ? ಹೆಣ್ಮಕ್ಳು ತವ್ರ ಮನೆಗೆ ಯಾಕೆ ಹೋಗ್ತಾರೆ? ಖುಷಿಯಾಗಿ ಇಲ್ಲಿ ಕೆಲಸ ಮಾಡಿ ಮಾಡಿ ಸುಸ್ತಾಗಿ ಇರ್ತದೆ, ಅಲ್ಲಿ ಆರಾಮಾಗಿ ಏನ್ ಮಾಡ್ಬೋದು? ಇರ್ಬೋದು. ಕೂತ್ಕೋಬಹುದು. ಬರ್ಬೋದು ಅಂತ ಅಲ್ವಾ? ಹಾಗೆ ಇಲ್ಲೂ ಕೂಡ ಬಾಬಾ ಹೇಳ್ತಾರೆ 5,000 ವರ್ಷದಲ್ಲಿ ನಾನು ಸ್ಥೂಲ ಪ್ರಪಂಚದಲ್ಲಿ ಪಾತ್ರ ಮಾಡಿ 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 ಏನಾಗ್ಬಿಟ್ಟಿದೆ? ಸುಸ್ತಾ ಹೋಯ್ತು. ಆಗ್ಬಿಟ್ಟಿದೆ. ಈಗ ಮಧ್ಯದಲ್ಲಿ ಹೋಗ್ಬಿಟ್ಟು ಪರಂಧಾಮಕ್ಕೆ ಹೋಗ್ಬಿಟ್ಟು ನನ್ನ ಮನೇಲಿ ಹೋಗ್ಬಿಟ್ಟು ಏನ್ ಮಾಡೋದು? ಆರಾಮಾಗಿ ಕೂತ್ಕೊಂಡು ಎಲ್ಲಾ ಜವಾಬ್ದಾರಿ ಬಾಬನಿಗೆ ಕೊಟ್ಟುಬಿಟ್ಟು ಏನ್ ಮಾಡೋದು? ತನು ಮನ ಧನ ಜೀವನ ಎಲ್ಲವನ್ನ ಭಗವಂತನಿಗೆ ಸಮರ್ಪಣೆ ಮಾಡಿ ಮಸ್ತಾಗಿ ಈಶ್ವರಿಯ ಸುಖದ ಆನಂದವನ್ನ ಅನುಭವವನ್ನ ಯಾರು ಮಾಡ್ತಾರೋ ಅದನ್ನ ಅನುಭವ ಮಾಡ್ಲಿಕ್ಕೆ ತಾನೇ ನಿಮ್ಮನ್ನ ಆಯ್ಕೆ ಮಾಡಿದ್ದು. ಬಾಬಾ ನಮ್ಮನ್ನ ಯಾಕೆ ಆಯ್ಕೆ ಮಾಡಿದ್ದಾರೆ? ನಾವು ಊಟ ತಿಂಡಿ ತಿನ್ಕೊಂಡ್ಬಿಟ್ಟು ಆರಾಮಾಗಿ ಕೂತ್ಕೊಳ್ಳಿಕ್ಕ ನಮ್ಮನ್ನ ಆಯ್ಕೆ ಮಾಡಿರೋದು ಬಾಬಾ? ಇಲ್ಲ, ವಿಶ್ವ ಕಲ್ಯಾಣಕ್ಕೆ ಆಗಿ ಆಯ್ಕೆ ಮಾಡಿದ್ದಾರೆ ಅಲ್ವಾ? ನಿಮ್ಮ ಹೌದು. ಮೂಲಕ ಬೇರೆಯವ್ರಿಗೆ ಒಳ್ಳೇದಾಗ್ಬೇಕು ಅಂತ ಆಯ್ಕೆ ಮಾಡಿದ್ದಾರೆ ತಾನೆ? ಹೌದು. ಒಂದು ಫ್ಯಾಕ್ಟ್ರಿಯಲ್ಲಿ ಯಾವ್ದೊಂದು ವ್ಯಕ್ತಿನ ಯಾಕೆ ಕೆಲ್ಸಕ್ಕೆ ತಗೊಳ್ತಾರೆ? ಕಂಪ್ನಿ ಚೆನ್ನಾಗಿ ಕೆಲಸ ಮಾಡ್ತಾರೆ. ಕಂಪ್ನಿ ಚೆನ್ನಾಗಿ ಕೆಲಸ ಮಾಡ್ಲಿ ಅಂತ. ಅಲ್ಲಿ ಪ್ರಾಡಕ್ಟ್ ಬೇರೆಯವ್ರು ಕೊಡಬೇಕು ಅಂತ. ಅಲ್ಲಿ ಹೋಗ್ಬಿಟ್ಟು ಇವನು ಕಂಪ್ನಿಲಿ ಕ್ಯಾಂಟೀನಲ್ಲಿ ಊಟ ತಿಂಡಿ ಮಾಡ್ಕೊಂಡು ಆರಾಮಾಗಿ ಕುತ್ಕೊಂಡಿದ್ರೆ ಅವರಿಗೆ ಪ್ರಮೋಷನ್ ಇನ್ಕ್ರಿಮೆಂಟ್ ಕೊಡ್ತಾರೋ ಕೊಡಲ್ವೋ? ಕೊಡೋದಿಲ್ಲ. ಕೊಡೋದಿಲ್ಲ. ಹಾಗೆ ಬಾಬಾ ಚೆಕ್ ಮಾಡ್ಕೊಳ್ಳಿ ಮಕ್ಕಳೇ, ನೀವು ನಿಮ್ಮ ಮನೆಗೆ ಹೋದಾಗ ನಿಮ್ ಕೆಲಸ ಮಾಡ್ಕೊಳ್ತಿದ್ದೀರೋ ಈಶ್ವರನ ಕೆಲಸ ಮಾಡ್ತಿದ್ದೀರೋ? ಏನ್ ಹೇಳಿ? ಈಶ್ವರನ ಕೆಲಸ ಮಾಡ್ತಿದ್ವ ನಮ್ ಕೆಲಸ ಮಾಡ್ತಿದ್ವ ಅಂತ ನೋಡ್ಕೋಬೇಕು. ಈಶ್ವರನ ಕೆಲಸ ಏನು? ವಿಶ್ವ ವಿಶ್ವ ಕಲ್ಯಾಣ. ಕಲ್ಯಾಣ. ನೀವು ನಿಮ್ಮ ಅಮ್ಮನ ಮನೇಲಿ ಮದುವೆಗೆ ಹೋಗ್ಬಿಟ್ಟು ನೀವು ಊಟ ತಿಂಡಿ ತಿನ್ಕೊಂಡ್ಬಿಟ್ಟು ಒಳ್ಳೆ ಬಟ್ಟೆ ಹಾಕೊಂಡು ಬರ್ಬೋದು. ಅಲ್ಲಿ ಹೋಗ್ಬಿಟ್ಟು ಬಂದಿರುವಂತ ನೆಂಟರಿಗೆ ಏನ್ ಮಾಡ್ಬೋದು? ಸಹಯೋಗನು ಕೊಡ್ಬೋದು. ಯಾವ ಮಕ್ಕಳನ್ನ ಅಪ್ಪ ಅಮ್ಮ ಚೆನ್ನಾಗಿ ಪ್ರೀತಿ ಮಾಡ್ತಾರೆ? ಸಹಯೋಗ ಕೊಡೋ ಕೊಡೋರಿಗೆ. ಮಾಡ್ತಾರೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಬಾಬನ ಕಿರಣ ಬರ್ತಾ ಇದೆ ಬರೀ ತಗೊಂಡು ನೀವು ಮಾತ್ರ ಆರಾಮಾಗಿದ್ದೀರೋ ಅಥವಾ ನಿಮ್ಮ ಪರಿವಾರದವ್ರು ಮಾತ್ರ ಬಾಬಾ ನಮ್ಮ ಮನೆಯವ್ರು ಚೆನ್ನಾಗಿದ್ದು ಸಾಕಪ್ಪ, ನಮ್ಮ ಕುಟುಂಬದವ್ರು ಚೆನ್ನಾಗಿದ್ದು ಸಾಕಪ್ಪ, ನನ್ನ ಸಾಲ ತೀರಿಸಿದ್ರೆ ಸಾಕಪ್ಪ ಇಷ್ಟಕ್ಕಿದ್ದೀರೋ, ಅಥವಾ ವಿಶ್ವನೇ ಕುಟುಂಬ ಅಂತ ತಿಳ್ಕೊಂಡು ವಿಶ್ವಕ್ಕೆ ಶಕ್ತಿಯನ್ನು ಕೊಡ್ಲಿಕ್ಕೆ ನಿಮಿತ್ತ ಆಗಿದ್ದೀರೋ? ಬಾಬಾರ ಹೃದಯ ಸಿಂಹಾಸನದಲ್ಲಿದ್ದೀರೋ? ನೀವೇನ್ ಮಾಡ್ಕೊಳ್ಳಿ? ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡ್ಕೊಳ್ಳಿ. ಮಕ್ಕಳೇ, ನನ್ನ ಪ್ರತಿಯೊಂದು ಮಗುನು ಕೂಡ ವಿಶೇಷ ಮಗು. ಯಾಕೆ ಅಂತಂದ್ರೆ ಪ್ರಪಂಚದಲ್ಲಿ ತುಂಬಾ ಶ್ರೇಷ್ಠವಾದಂತಹ ಎಜುಕೇಟೆಡ್ ಜನ ಇದ್ದಾರೆ, ವಿಜ್ಞಾನಿಗಳಿದ್ದಾರೆ, VIP-ಗಳು ಇದ್ದಾರೆ. ಅದು ಅವ್ರು ಯಾರು ನನ್ನನ್ನ ಗುರುತಿಸಿಲ್ಲ. ನೀವೇನ್ ಮಾಡಿದಿರಿ? ಗುರುತಿಸಿದೀವಿ. ಬೇರೆ ಗುರುತಿಸಿದಿರೋ ಅಥವಾ ಬಾಬನ ಉಪಯೋಗನೂ ಮಾಡ್ತಾ ಇದ್ದೀವೋ? ನಿಮ್ಮ ಸ್ವಂತಕ್ಕೋಸ್ಕರನೋ ಎಲ್ಲರಿಗೋಸ್ಕರನೋ? ಎಲ್ಲರಿಗೂ ಸ್ವಾರ್ಥನೋ ನಿಸ್ವಾರ್ಥನೋ? ನಿಸ್ವಾರ್ಥ. ಬರೀ ಬಾಯಲ್ಲಿ ಮಾತನೋ ನಿಜ ಜೀವನದಲ್ಲೋ? ನಿಜ ಜೀವನದಲ್ಲೂ. ಇಲ್ಲಪ್ಪ, ಬಾಬಾ ಸ್ವಂತ ಮನೆ ಮಾಡ್ಕೊಡು, ದೊಡ್ಡ ಬಿಲ್ಡಿಂಗ್ ಬೇಕು, ಕಾರ್ ಬೇಕು, ಹಣ ಬೇಕು. ಇಲ್ಲಿ ಸ್ವಾರ್ಥನೋ ನಿಸ್ವಾರ್ಥನೋ? ಸ್ವಾರ್ಥ ಇದು. ಸ್ವ ಅರ್ಥ. ಸ್ವ ಅರ್ಥನು ಆತ್ಮಕ್ಕೋಸ್ಕರ ಮಾಡಿದ್ರೆ ತಪ್ಪಿಲ್ಲ. ಮಾಡ್ತಾ ಇರೋದು ಯಾವ್ದಕ್ಕೋಸ್ಕರ? ಶರೀರಕ್ಕೋಸ್ಕರ. ಮತ್ತೆ ಅದು ಮಾಡೋದನ್ನು ಕೂಡ ಯಾವ್ದಕ್ಕೋಸ್ಕರ? ವಿಕಾರಕ್ಕೋಸ್ಕರ ಅಲ್ವಾ? ಕಂಪ್ಯೂಟರ್ ತಗೊಳ್ಳೋದು ಯಾವ್ದಕ್ಕೋಸ್ಕರ? ಈಶ್ವರಿ ಸೇವೆ ಅಂತ. ಅದ್ರಲ್ಲಿ ಯೂಟ್ಯೂಬ್ ನೋಡ್ತಾ ಇರೋದು. ಅವಾಗೇನಾಯ್ತು? ಸ್ವಾರ್ಥನೋ ನಿಸ್ವಾರ್ಥನೋ? ಸ್ವಾರ್ಥ ಆಯ್ತು ತಾನೆ? ಅದಕ್ಕಾಗಿ ಬಾಬಾ ಹೇಳ್ತಾರೆ, ಮಕ್ಕಳೇ ನಿಮ್ಮನ್ನು ನೀವು ಚೆಕ್ ಮಾಡ್ಕೊಳ್ಳಿ. ಅದಕ್ಕಾಗಿ ನನ್ನನ್ನು ನೀವೇನ್ ಮಾಡಿದಿರಿ? ಗುರುತಿಸಿದ್ರಿ. ನಿಮ್ಮನ್ನು ನಾನೇನ್ ಮಾಡಿದಿರಿ? ಇವಾಗ ಆಯ್ಕೆ ಬಾಬಾ ಮತ್ತೆ ಕೇಳ್ತಿದ್ದಾರೆ, ನಾನ್ ನಿಮ್ಮನ್ನ ಆಯ್ಕೆ ಮಾಡಿದ್ನೋ ನೀವು ನನ್ನ ಆಯ್ಕೆ ಮಾಡಿದ್ರು? ಪರಮಾತ್ಮನೇ ಆಯ್ಕೆ ಮಾಡ್ಕೊಂಡಿದ್ದಾನೆ. ಪಕ್ಕ ಆಯ್ಕೆ ಮಾಡಿದ್ಮೇಲೆ ಸುಮ್ಮನೆ ಅವ್ರ ಮನೇಲಿ ಹೋಗ್ಬಿಟ್ಟು ಕುತ್ಕೊಳ್ಬೇಕು, ಅವ್ನ ಕೈಯಲ್ಲಿ ಹಿಡ್ಕೊಂಡ್ಬಿಟ್ಟು ಓಡಾಡ್ಬೇಕು? ಅವ್ರ ಕೈ ಇಟ್ಕೊಂಡು ಕೆಲಸ ಮಾಡ್ಬೇಕು. ಈಗ ಯಾರ್ದೋ ಮನೆಗೆ ಹೋಗಿದ್ದೀರಿ ಅಂತಂದ್ರೆ ನಿಮ್ ಪಾಡಿಗೆ ನೀವು ಇರ್ಬೇಕು, ಅವ್ರ ಜೊತೆಗೆ ಸಹಯೋಗ ಕೊಡಬೇಕು. ಅವ್ರ ಸಹಯೋಗ ಕೊಡ್ಬೇಕಣ್ಣ. ಅವ್ರ ಹತ್ರ ಮಾತಾಡ್ಬೇಕೋ ಬೇಡವಾ? ಮಾತಾಡ್ಬೇಕಣ್ಣ.
ಮಾತಾಡೋದು ಬೇಡ. ಮಾತಾಡ್- ಮಾತಾಡ್ಬೇಕು. ಏನ್ ಬೆಳಿಗ್ಗೆ ಅವ್ರ ಕೆಲಸ ಏನಾದ್ರು ಕೆಲಸ ಇದೆಯಾ ಹೇಳಿ, ನಾವು ಮಾಡ್ತೀವಿ ಅಂತ ಅವ್ರಿಗೆ ಹೇಳ್ಬೇಕು ತಾನೆ. ಹೌದು ಅಣ್ಣ. ಅವ್ರದ್ದು ಕೇಳ್ಬಿಟ್ಟು ನಾವು ಮಾಡ್ಬೇಕು ತಾನೆ. ಹೌದು ಅಣ್ಣ. ಅವ್ರು ಏನು ಕೊಡ್ತಾರ ಅದನ್ನು. ಓಕೆ, ಬಾಬಾ ಏನಿರ್ತಾರೆ ಮಕ್ಕಳೇ, ಪರಂಧಾಮಕ್ಕೆ ಬರ್ತೀರಾ. ಬಾಬಾ ಏನ್ ಮಾಡ್ತಿದ್ದಾರೆ ಅಂದ್ರೆ ಹಾರ್ತಿದಾರಂತೆ. ಏನ್ ಮಾಡ್ತಿದ್ದಾರೆ? ಆಡ್ತಾ ಇದ್ದಾರೆ. ಬಾಬಾ ನಡೀತಾ ಇದಾರೋ, ಓಡ್ತಾ ಇದಾರೋ, ಹಾರ್ತಾ ಇದಾರೋ? ಆರ್ತಾ ಆಗ್ತದೆ. ಇದ್ದಾರೆ. ಮತ್ ನಾವ್ ಮಕ್ಕಳು ನಾವು ಆಡ್ತಾ ನಿನ್ನೂ ಇರ್ಬೇಕಣ್ಣ. ನಡೀತಾ- ಆ ನಾವು ಆಡ್ತಾ- ಆರ್ಬೇಕು. ಹಾರ್ಬೇಕು. ಅದ್ ಹೆಂಗಿದ್ದೀವಿ? ಇನ್ನು ನಡೀತಾ ಇದೀವಿ. ನಡೆಯೋದಲ್ಲ, ತಲೆ ಮೇಲೆ 1-2 ಟನ್ನಿನಷ್ಟು ಕಲ್ಲು ಇಟ್ಕೊಂಡ್ಬಿಟ್ಟು ಅಯ್ಯೋ ಬಾಬಾ ಅಂತ ಹೇಳ್ತಿದ್ವಿ ಅಲ್ವಾ. ನನ್ನ ಮನೆ ಹಿಂಗೆ, ನನಗೆ ಕಾಯಿಲೆ ಹಿಂಗೆ, ಪ್ರಪಂಚದಲ್ಲಿ ಹೀಗೆ, ಮನೆಯವರು ಹೀಗೆ ಅಂತ ಬಿಟ್ಟು ಏನ್ ಮಾಡಿದೀವಿ? ಊರಿಂದೆಲ್ಲ ಜವಾಬ್ದಾರಿ ನಿಮ್ಮ ತಲೆ ಮೇಲೆ ಬಿದ್ದ ಹಾಗೆ ಎಲ್ಲ ಏನ್ ಹೇಳ್ತಾರೆ, ಆಕಾಶ ಕಳಿಸಿ ತಲೆ ಮೇಲೆ ಬಿತ್ತು ಅಂತ ಹೇಳ್ತಲ್ಲ. ಊರಿದ್ದೆಲ್ಲ ಸಮಸ್ಯೆಗಳು ನಿಮ್ ತಲೆ ಮೇಲೆ ಬಿದ್ದಿದ್ದಾವೆ ಅಂತ ಏನ್ ಮಾಡಿದ್ರೆ ಟಪ್ ಅಂತ ತಲೆ ಮೇಲೆ ಹಾಕೊಂಡು ಅಪ್ಪಚ್ಚಿ ಆಗ್ಬಿಟ್ಟಿದ್ದೀರಿ. ಹೇಳ್ಲಿಕ್ಕೆ ಏನಾಗ್ತಾ ಇಲ್ಲ. ಎದ್ದೇಳಕ್ಕೂ ಆಗ್ತಿಲ್ಲ. ಒಂದು ಬಿಲ್ಡಿಂಗ್ ಬಿದ್ದು ಬಿಟ್ಟು ಬಿಲ್ಡಿಂಗ್ ಕೆಳಗಡೆಗೆ ನೀವು ಬಿದ್ದು ನಿಮ್ಮ ಮೇಲ್ಗಡೆಗೆ ಒಂದು 5 ಫ್ಲೋರ್ ಬಿಲ್ಡಿಂಗ್ ಬಿದ್ರೆ ಏನಾಗ್ತದೆ? ಆಗದೇ ಇಲ್ಲ. ಹೌದು ತಾನೆ. ನಮ್ ಸ್ಥಿತಿನೂ ಕೂಡ ಏನಾಗಿದೆ? ಹಾಗೆ ಹಾಗೆ ಆಗಿದೆ. ಯಾವ ರೀತಿ? ಬಿಲ್ಡಿಂಗ್ ಐದು ಮೇಲ್ ಮನಸ್ಸಿನಲ್ಲಿ ಇವ್ರು ನನ್ನವರು, ಅವ್ರು ನನ್ನವರು, ಇವ್ರನ್ನ ಸರಿ ಮಾಡ್ಬೇಕು, ಮಕ್ಕಳು ಮೊಮ್ಮಕ್ಕಳು, ಶಿಕ್ಷಣ, ಮದುವೆ, ಎಂಗೇಜ್ಮೆಂಟು ಎಲ್ಲ ಹಿಡ್ಕೊಂಡ್ಬಿಟ್ಟು ಏನ್ ಮಾಡಿದೀವಿ? ನಿಮ್ಮ ತಲೆ ಮೇಲೆ ನೀವೇ ಕಲ್ಲನ್ನ ಹಾಕೊಂಡಿದ್ವಿ. ಬೆಳ್ಕೊಂಡಿದೀವಿ. ಇವರಿಗೆ ಬಾಬ್ ಸಮ್ಮಾನ ಅಂತ ಹೇಳ್ತಾರ? ಇಲ್ಲ ಇವರಿಗೆ ಬಾಬನ ಸಹಯೋಗಿ ಅಂತ ಹೇಳ್ತಾರ? ಇಲ್ಲ ಇವರು ಇಲ್ಲ. ಬಾಬನ ಜೊತೆ ಸೇವೆ ಮಾಡ್ಲಿಕ್ಕೆ ಆಗತ್ತಾ? ಆಗಲ್ಲ ಅಣ್ಣ. ಅಂದ್ರೆ ನಾವ್ ಎಲ್ಲಿ ತಪ್ಪು ಮಾಡ್ತಿದೀವಿ ಅಂತ ಬಾಬಾ ನಮ್ಗೇನ್ ಮಾಡ್ತಿದ್ದಾರೆ? ಹೇಳ್ತಾ ಇದ್ದಾರೆ. ಅಂದರೆ ನೀವು ಪರಂಧಾಮಕ್ಕೆ ಬಂದಾಗ ಮನಸ್ಸು ಬುದ್ಧಿಯಿಂದ ಇದನ್ನೆಲ್ಲ ತೆಗೆದುಕೊಂಡು ಬರ್ತಾ ಇದ್ದೀರಿ. ಬಂದ್ಬಿಟ್ಟು ಇಲ್ಲಿ ನಂತರ ಶಕ್ತಿ ಪಡ್ಕೊಂಡು ಏನಿದೆಯಲ್ಲ ಅವ್ರಿಗೆ ಮಾತ್ರ ಸಕಾಶವನ್ನ, ಶಕ್ತಿಯನ್ನ ಏನ್ ಮಾಡ್ತಿದ್ದೀರಿ? ಕೊಡ್ತಾ ಇದ್ವಿ. ಕೊಡ್ತಾ ಇದ್ದೀರಿ. ಅಂದ್ರೆ ನೀವಿನ್ನು ರಿಸ್ತಾ ಸಂಬಂಧದಲ್ಲಿದ್ದೀರಿ ಹೊರತು ಫರಿಸ್ತಾ ಆಗಿಲ್ಲ. ಆಗಿಲ್ಲ. ಫರಿಸ್ತಾ ಅಂತಂದ್ರೇನು? ಎಲ್ಲರೂ ಆಡ್ತಾ ನನಗೆ ಯಾರ ಜೊತೆ ಯಾವ ಸಂಬಂಧವೂ ಇಲ್ಲ. ಅವರಿಗೂ ಸಂಬಂಧ ಇಲ್ಲ. ಯಾವುದಕ್ಕೆ? ಪರಿಸ್ಥಿತಿ ಮೂಲ ಪ್ರಪಂಚ. ಅವರಿಂದ ತೆಗೆದುಕೊಳ್ಳಿಕ್ಕೆ ನನಗೆ ಅವ್ರ ಯಾರ ಸಂಬಂಧನೂ ಕೂಡ ನನಗೆ ಇಲ್ಲ. ಅಲ್ಲಿ ಯಾವುದೂ ನನಗೆ ಬೇಡ. ಯಾಕಂದ್ರೆ ಅದು ಎಲ್ಲದರಲ್ಲೂ ವಿಕಾರ ಇದೆ, ರಾವಣ ಇದೆ, ಅದಕ್ಕಾಗಿ ಅದು ನನಗೆ ಬೇಡ. ಸಂಬಂಧ ಇದೆ ಯಾವುದಕ್ಕೆ? ಆ ಶರೀರಕ್ಕೆ ಪರಮಾತ್ಮನ ಶಕ್ತಿಯನ್ನು ಎಲ್ಲರಿಗೂ ಕೊಡ್ಲಿಕ್ಕೆ ಸಂಬಂಧ ಇದೆ. ಸಂಬಂಧ ಇದೆ. ಏನಿದೆ? ಪರಮಾತ್ಮನ ಶಕ್ತಿಯನ್ನ ಎಲ್ಲರಿಗೂ ಕೊಡ್ಲಿಕ್ಕೂ ನನಗೇನಿದೆ? ಸಂಬಂಧ ಇದೆ. ಸಂಬಂಧ ಇದೆ. ಯಾವುದರ ಸಂಬಂಧ ಇಲ್ಲ? ದೇಹದಾರಿಗಳಿಗೆ ಅದು ವಿಕಾರ ಗುಣಗಳಿಗೆಲ್ಲ ಸಂಬಂಧ ಇದೆ. ನಿಮ್ಗೊಂದು ಪ್ರಶ್ನೆ, ಸೂರ್ಯ ಭೂಮಿಗೆ ಬೆಳಕು ಕೊಡ್ತಾನೋ ಕೊಡಲ್ವೋ? ಕೊಡ್ತಾರೆ ಅಣ್ಣ. ಕೊಡ್ತಾನೆ. ಹಾ, ಅದರ ಪ್ರತಿಫಲವಾಗಿ ಆ ಸೂರ್ಯ ಈ ಭೂಮಿಯಿಂದ ಬಂಗಾರ, ಬೆಳ್ಳಿ, ಬಟ್ಟೆ, ಮಾವಿನ ಹಣ್ಣು, ಕಟ್ಟಿಗೆ, ಮನೆ ಎಲ್ಲ ತಗೊಳ್ತಾನೆ? ತಗೊಳ್ಳೋದಿಲ್ಲ. ಇಲ್ಲ ಅಣ್ಣ, ತಗೊಳಲ್ಲ. ತಗೊಳುದಿಲ್ಲ. ಇಲ್ಲ ಕೊಡ್ತಾನೋ ಕೊಡಲ್ವೋ? ಬೆಳಕು ದಿನಗಳು ಕೊಡ್ತಾರೆ. ಕೊಡ್ತಾರೆ. ಆ ತಿಂಗಳಾದ್ಮೇಲೆ ನೀವು ಅವರಿಗೆಲ್ಲ ದುಡ್ಡು ಕೊಡ್ತಿರ್ತಾನೆ? ಇಲ್ಲ ಫೀಸು ಇಲ್ಲ. ಇಲ್ಲ. ಸೂರ್ಯ ಏನ್ ಮಾಡ್ತಿರ್ತಾನೆ? ಕೊಡ್ತಾ ಇದೆ. ಕೊಡ್ತಾ ಇರ್ತಾರೆ. ರೂಮಲ್ಲೂ ಕೂಡ ಒಂದು ಬಲ್ಬ್ ಬೆಳಕು ಕೊಡತ್ತೋ ಕೊಡಲ್ವೋ? ಕೊಡುತ್ತೆ ಅಣ್ಣ. ಕೊಡುತ್ತೆ. ಜೊತೆಗೆ ಅಲ್ಲಿರುವಂತ ಅಗರಬತ್ತಿ ವಾಸನೆ, ಸಾಂಬಾರ್ ವಾಸನೆ, ಗೋಬಿ ಮಂಚೂರಿ ವಾಸನೆ ಎಲ್ಲವನ್ನ ತೆಗೆದುಕೊಳ್ತದದು. ತಗೊಳಲ್ಲ. ಯಾವ್ದನ್ನು ತಗೊಳ್ಳೋದಿಲ್ಲ. ತೆಗೆದುಕೊಳ್ಳೋದಿಲ್ಲ. ಸರಿ. ಮಾವಿನ ಹಣ್ಣು ನಿಮ್ಗೆ ವಾಸನೆ ಕೊಡ್ತದೋ ಕೊಡಲ್ವೋ? ಕೊಡುತ್ತೆ. ಕೊಡುತ್ತೆ. ಹಾ, ಪಕ್ಕದಲ್ಲಿತ್ತು ತರಕಾರಿ ವಾಸನೆ, ಅದು ವಾಪಸ್ ತಗೊಳ್ತದೆ? ಇಲ್ಲ ಇಲ್ಲ. ಇಲ್ಲ. ಮತ್ ನೀವೇನ್ ಮಾಡ್ತೀರಿ? ತಗೊಂತೀವಿ. ಸೆಂಟರ್ ಟೀಚರ್ ಟೋಲಿ ಕೊಡಬೇಕು, ಮನೇಲಪ್ಪ ಆಸ್ತಿ ಕೊಡಬೇಕು, ಅಮ್ಮ ಸೀರೆ ಕೊಡಬೇಕು, ಸೆಂಟರಿಗೆ ಹೋದಾಗ ನನಗೆ ಏನ್ ಕೊಡಬೇಕು? ಗೌರವ ಕೊಡಬೇಕು, ನನಗೆ ಸನ್ಮಾನ ಮಾಡಬೇಕು ಅಂದ್ರೆ ಏನರ್ಥ? ತಗೋತಾ ಇದ್ದೀವಿ ಅಂತ. ಅಂದ್ರೆ ತೆಗೆದುಕೊಳ್ಳುವಂತ ಇಚ್ಛೆ, ಆಸಕ್ತಿ ಇದೆ, ಅದಕ್ಕಾಗಿ ತೆಗೆದುಕೊಳ್ಳುವಂತ ಕರ್ಮವನ್ನ ಮಾಡ್ತಾ ಇದ್ದೀರಾ ಅಂದ್ರೆ ಏನರ್ಥ? ಇಲ್ಲಿರುವಂತ ವಿಕಾರವನ್ನ ಇನ್ನೂ ಸೇರಿಸ್ಕೊಳ್ತಾ ಇದ್ದಾರೆ. ಆಸ್ತಿ ಬೇಕು, ಅಂತಸ್ತು ಬೇಕು, ಹೆಸರು ಬೇಕು, ಕೀರ್ತಿ ಬೇಕು, ಹೊಗಳಿಕೆ ಬೇಕು, ಗೌರವ ಬೇಕು, ನೋಡಿ ಚೆನ್ನಾಗಿ ಕ್ಲಾಸ್ ಮಾಡಿದ್ದಾರೆ ಅಂತ ಹೇಳಬೇಕು ಹೇಳುವಂತ ಇಚ್ಛೆ ಮನಸ್ಸಿನಲ್ಲಿ ಇರುತ್ತೆ. ಇರ್ತದೆ. ಎಲ್ಲರ ಎದುರುಗಡೆ ಸ್ಟೇಜ್ ಮೇಲೆ ಕೂರಿಸ್ಬೇಕಪ್ಪ,
ನನಗೆ ಪೇಟ ಹಾಕ್ಬೇಕಪ್ಪ. ಅಣ್ಣವ್ರೆ ನಾನು 1 ತಿಂಗಳಿಂದ ಕೆಲಸ ಮಾಡ್ತೀನಿ ಅಣ್ಣವ್ರೆ, ಶಿವರಾತ್ರಿಯಲ್ಲಿ ಎಲ್ಲರ ಹೆಸರು ಹೇಳಿದ್ರು ಅಕ್ಕೋರು, ನನ್ನ ಹೆಸರೇ ಹೇಳಲಿಲ್ಲ. ಅದು ಹೆಸರು ಹೇಳಲಿ ಅಂತ ನೀವೇನ್ ಮಾಡಿದಿರಿ? ಮಾಡಿದ್ದೀವಿ. ತಿಂಗಳಾನುಗಟ್ಲೆ ಕೆಲಸ ಮಾಡಿದ್ರು ಅಣ್ಣವ್ರೆ, ನಮ್ಗೆ 1 ಟೋಲಿ ಕೊಟ್ಟಿಲ್ಲ ಅಕ್ಕೋರು. ಯಾರೋ ಒಬ್ರು 500 ರೂಪಾಯಿ ಕೊಟ್ರು ಅಂತ ಅವ್ರ ಮನೆ ಬಾಗಿಲಿಗೆ ಟೋಲಿ ಕಳ್ಸಿಕೊಟ್ಬಿಟ್ರು. ನೋಡಿ ಅಣ್ಣವ್ರೆ, ನಮ್ಗೆ ಅಕ್ಕೋರು ಹಿಂಗ್ ಮಾಡ್ತಾರೆ. ಅದಕ್ಕಾಗಿ ನಾನು ಸೆಂಟ್ರಿಗೆ ಹೋಗೋದನ್ನೇ ನಿಲ್ಲಿಸ್ಬಿಟ್ಟಿದ್ದೇನೆ. ಅಂದೇನರ್ಥ? ತಗೊಳ್ಳೋದ್ರಲ್ಲಿ ಸ್ವಾರ್ಥ. ಇನ್ನು ನಿಮ್ಗೆ ಬೇಕು ಹೇಳುವಂತ ಇಚ್ಛೆ ಇರುವಂತ ಕಾರಣದಿಂದ ಅದು ನಿಮ್ಗೆ ಸಿಗದಿದ್ದಾಗ ಮನಸ್ಸು ಏನಾಗ್ತದೆ? ಬೇಜಾರ. ಬಾಬಾ ಲೇವತ ಅಂತ ಹೇಳಿದಾರೋ ದೇವತಾ ಅಂತ ಹೇಳಿದಾರೋ? ದೇವತಾ ಹ. ಶಿವ ಬಾಬಾ ನಿಮ್ಮಿಂದ ತಗೊಳ್ತಾರೋ ನಿಮ್ಗೆ ಕೊಡ್ತಾರೋ? ನಮಗೆ ಕೊಡ್ತಾರೆ. ಪ್ರಪಂಚದಿಂದ ತಗೊಳ್ತಾರೋ ಪ್ರಪಂಚ ಕೊಡ್ತಾರೋ? ಪ್ರಪಂಚ ಕೊಡ್ತಾರೆ. ಪ್ರಪಂಚಕ್ಕೆ ಕೊಡ್ತಾರೆ. ನೀವು ಬಾಬ್ ಸಮಾನ ಆಗ್ಬೇಕೋ ಬೇಡವೋ? ಆಗ್ಬೇಕು, ಆಗ್ಬೇಕು. ಅವಾಗ ಇಲ್ಲಿಂದ ತಗೊಳ್ಬೇಕೋ ಬೇಡವೋ? ತಗೋಬೇಕು. ತಗೋಬಾರ್ದು. ಆ ತಗೋಬಾರ್ದು. ಪ್ರಪಂಚ ಕೊಡ್ಬೇಕೋ ಬೇಡವೋ? ಕೊಡ್ಬೇಕು. ಕೊಡ್ಬೇಕು. ಏನ್ ಕೊಡ್ಬೇಕು? ಭಗವಂತನ ಶಕ್ತಿ. ಆತ್ಮನ ಶಕ್ತಿ ಮಾತ್ರ. ಇದೆಲ್ಲವನ್ನ ಇಲ್ಲಿ ಬಿಡಿ, ಮೇಲಕ್ಕೆ ಬನ್ನಿ, ಭಗವಂತನಲ್ಲಿ ಮನಸ್ಸನ್ನ ಇಡಿ. ಭಗವಂತ ತನ್ನ ಶಕ್ತಿಯನ್ನ ನಿಮ್ಮ ಮೂಲಕ, ಸಾಧನ ಮೂಲಕ ವಿಶ್ವಕ್ಕೆ ಏನ್ ಮಾಡ್ತಾ ಇರ್ತಾರೆ? ಕೊಡ್ತಾರೆ. ಕೊಡ್ತಾ ಇರ್ತಾರೆ. ನೀವು ಕೊಡೋ ಕೆಲಸ ಮಾತ್ರ ಮಾಡಿ, ಹೊರತು ತೆಗೆದುಕೊಳ್ಳುವಂತ ನಿರೀಕ್ಷೆಯನ್ನ ಇಟ್ಕೊಳ್ಬೇಡಿ. ನಿಮ್ಮ ಮನೆಯಲ್ಲಿ ನೀವು ಕೆಲಸ ಚೆನ್ನಾಗಿ ಮಾಡ್ತಾ ಇದ್ರೆ, ನಿಮ್ಮ ಅಪ್ಪ ಅಮ್ಮನೇ ನೀವಿರೋ ಜಾಗದಲ್ಲಿ ಊಟದ ತಟ್ಟೆ ತಂದುಬಿಟ್ಟು ನಿಮ್ಮ ಬಾಯಲ್ಲಿ ಇಡ್ತಾರೆ, ಇರಲ್ವೋ? ಇಡ್ತಾರೆ. ಹೋಗ್ಬಿಟ್ಟು ಅದು ಬೇಕು, ಇದು ಬೇಕು, ಮತ್ತೊಂದು ಬೇಕು, ಮಗದೊಂದು ಬೇಕು ಅಂತ ಕೇಳಬೇಕು. ಅಪ್ಪನ ತಗೊಬಿಟ್ಟು ಶಾಂತಿ ಕೊಡು, ಸುಖ ಕೊಡು, ಸಂತೋಷ ಕೊಡು, ಆನಂದ ಕೊಡು ಅಂತ ಏನ್ ಮಾಡ್ತೀವಿ ನಾವು? ಯಾಕೆ ಹೇಳ್ತಿದ್ದೀವಿ? ನಮ್ಮ ಹತ್ರ ಇಲ್ಲ ಅಂತ. ಅಷ್ಟು ಯೋಗ್ಯ ಸೇವಾದಾರಿಗಳಾಗಿಲ್ಲ. ಅಷ್ಟು ಸೇವಾದಾರಿಗಳಾಗಿದ್ದೀರಿ, ಬಾಬಾ ನಿಮ್ಮಿತ್ರ ಅಷ್ಟು ಶಕ್ತಿಗಳನ್ನು ಹೊರಗಡೆ ಕಳಿಸ್ತಾರಲ್ವಾ? ಅವ ಕೇಳುವಂತ ಹೌದು. ಅವಶ್ಯಕತೆ ಇರುತ್ತಾ? ಇಲ್ಲ. ಇಲ್ಲ ತಾನೇ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಮಕ್ಕಳೇ ನಿಮ್ಮನ್ನು ನೀವು ಚೆಕ್ ಮಾಡ್ಕೊಳ್ಳಿ. ತಂದೆಯ ಸಮಾನನಾಗ್ಬೇಕು, ತಂದೆಯ ಜೊತೆಯಲ್ಲಿ ವಿಶ್ವ ಸೇವೆ ಮಾಡ್ಬೇಕು ಅಂದ್ರೆ ಫಸ್ಟ್ ಫಾರಿಸ್ತಾ ಯಾವಾಗ ಯಾವಾಗ ಯೋಗದಲ್ಲಿ ಕೂತ್ಕೊಳ್ತಿರೋ, ಈಶ್ವರ್ಯ ಕಾರ್ಯದಲ್ಲಿ ಬರ್ತಿರೋ, ಅವಾಗ ತಂದೆಯಿಂದ ಸಪ್ತ ಗುಣಗಳನ್ನು ಕೊಡೋದು ಬಿಟ್ಟು ನಿಮ್ಗೆ ಬೇರೆ ಯಾವ ಕೆಲಸನೂ ಇಲ್ಲ. ಯಾರ ಜೊತೆಗೆ ಯಾವ ಸಂಬಂಧನೂ ಇಲ್ಲ. ಆಫೀಸಲ್ಲಿ ಇದ್ದಾಗ ಆಫೀಸಿನ ಕೆಲಸ ತಾನೇ ಮಾಡ್ತಿರ್ತೀವಿ, ಹೌದು. ಬೇರೆ ಎಲ್ಲದಿಂದ ನಾವು ಡಿಟ್ಯಾಚ್ ಆಗ್ತೀವಿ ತಾನೆ. ಆಫೀಸಲ್ಲಿ ಕೆಲಸ ಮಾಡ್ಬೇಕು, ನೀವು ಅತ್ತೇನೋ ಸೊಸೆನೋ ಮಗಳು, ಅಲ್ಲಿ ವರ್ಕರ್ ತಾನೆ. ಅಲ್ಲಿ ಏನ್ ಕೆಲಸಗಳು ಅಷ್ಟು ಮಾತ್ರ ಮಾಡ್ಬೇಕಿತ್ತು. ಊರಿನ ಸುದ್ದಿ, ಕಷ್ಟ, ನೋವು, ಸುಖ ಯಾವ್ದೊಂದು ಅಲ್ಲಿ ಏನ್ ಮಾಡುವಂಗಿಲ್ಲ. ದೀಪಾವಳಿ ಕಜ್ಜಾಯನೂ ತರವಂಗಿಲ್ಲ, ಆಮೇಲೆ ಹಾಗಲಕಾಯಿ ಪಲ್ಯನೂ ತರವಂಗಿಲ್ಲ, ಎರಡನ್ನೂ ತರವಂಗಿಲ್ಲ. ಸುಮ್ನೆ ಅಲ್ಲಿ ಕೆಲಸ ಮಾಡ್ಬೇಕು, ಸಂಬಳ ತಗೊಂಡು ಮನೆಗೆ ಬರ್ಬೇಕು. ಇರಬೇಕು. ಹಾಗೆ ಇಲ್ಲೂ ಕೂಡ ಈಶ್ವರ್ಯ ಸೇವೆಗೆ ನೀವು ಬರಬೇಕು ಅಂತಂದ್ರೆ ನಿಮ್ಮ ವೈಯಕ್ತಿಕ ಜೀವನದ ಸ್ಥೂಲ ಪ್ರಪಂಚದ ಕೊಳಕನ್ನ ತೆಗೆದುಕೊಂಡು ನನ್ನತ್ತ ನೀನು ಬರೋದಿದ್ರೆ ನಾನು ನಿಮ್ಮ ಕೈಯನ್ನ ಹಿಡಿಯೋದಿಲ್ಲ. ನಿಮ್ಮ ಮಗುನ ಬೆಳಗ್ಗೆ ಕ್ಲೀನ್ ಮಾಡಿ ಕಳಿಸಿದಿರಿ, ಸರಿನಾ? ಸಾಯಂಕಾಲ ಬರೋದ್ರೊಳಗಡೆ ಗಟಾರ್ನಲ್ಲಿ ಚೆನ್ನಾಗಿ ಮುಳುಗಿ ಎದ್ದು ಹಂದಿಯ ರೂಪದಲ್ಲಿ ಮೈ ಪೂರ್ತಿ ಗಲೀಜು ಮಾಡ್ಕೊಂಡು ಬಂದಿದೆ. ಆವಾಗ ಅದ್ರ ಕೈ ಹಿಡಿದ್ಬಿಟ್ಟು ನನ್ನ ಮಗ ಅಂತ ಬಿಟ್ಟು ನೀವು ವೈಟ್ ಸೀರೆ ಉಟ್ಕೊಂಡಿದ್ದೀರಾ, ಮಡಿಲಲ್ಲಿ ಎತ್ಕೊಂಡು ಮುದ್ದು ಮಾಡ್ತಿರೋ ಮಾಡಲ್ವೋ? ಮತ್ತೆ ಕ್ಲೀನ್ ಮಾಡ್ತಿರ್ತಾನೆ. ಬಾಬಾ ಹೇಳ್ತಾರೆ, ಚಿಕ್ಕ ಮಕ್ಕಳಿಗೆ ಕ್ಲೀನ್ ಮಾಡಿದ 10 ನಿಮಿಷದಲ್ಲಿ ನೆಲದ ಮೇಲೆ ಬಿದ್ದು ಹೊರಲಾಡ್ತಾರಲ್ಲ, ಹಾಗೆ ನಾವು ಕೂಡ ಏನ್ ಮಾಡ್ತೀವಿ? ನೋಡ್ತಾ ಇದ್ವಿ. ಚೆನ್ನಾಗಿ ಕ್ಲೀನ್ ಮಾಡಿರ್ತಾರೆ ಬಾಬಾ, ಬಟ್ಟಿಯಲ್ಲಿ, ಯೋಗದಲ್ಲಿ, ಅಮೃತ ವೇಳೆಯಲ್ಲಿ. ಮತ್ತೆ ವಾಪಸ್ ಕರ್ಮಕ್ಷೇತ್ರಕ್ಕೆ ಹೋಗೋದು, ನಾನು ನಂದು ಹೇಳೋದು, ಏನ್ ಮಾಡೋದು? ಮೆಚ್ಕೊಂಡ್ಬಿಟ್ಟು ಬರೋದು. ಅಂತಹ ಮಕ್ಕಳನ್ನ ಬಾಬಾ ತುಂಬಾ ಪ್ರೀತಿಯನ್ನ ಮಾಡ್ತಾರೆ. ಮಾಡೋದಿಲ್ಲ. ಮಾಡ್ತಾರೆ ಕ್ಲೀನ್ ಆಗಿರೋ ಮಕ್ಕಳನ್ನ ಬಾಬಾದ ಕ್ಲೀನ್ ಮಾಡ್ಕೊಂಡು ಬಾಬಾನ ವಸ್ತುಗಳನ್ನ ಆಸ್ ಇಟ್ ಇಸ್ ವಿಶ್ವಕ್ಕೆ ಕೊಟ್ಟು ಮತ್ತೆ ವಾಪಸ್ ಹಾಗೇ ವಾಪಸ್ ಯಾರು ಬರ್ತಾರೋ ಅಂತ ಮಕ್ಕಳನ್ನ ಬಾಬಾ ಪ್ರೀತಿ. ಅದಕ್ಕೆ ಬಾಬಾ ಹೇಳ್ತಾರೆ ಬಾಪ್ ಸಮಾನ್. ಏನ್ ಹೇಳ್ತಾರೆ? ಬಾಪ್ ಸಮಾನ್ ಅಂತಂದ್ರೆ ಏನು? ತಂದೆ ಸಮಾನ ಅಂದ್ರೆ ಏನು ಅಂತ? ಪರಮಾತ್ಮನ ಶಕ್ತಿ. ಪರಿಸ್ಥಿತಿಯಲ್ಲಿ ಇರ್ಬೇಕು. ಅಲ್ಲಿ ತಂದೆ ಮಾತ್ರ ಇರಬೇಕೇ ಹೊರತು ನೀವಿರಬಾರ್ದ.
ತಂದೆ ಸಮಾನ ಯಾರಾಗ್ಲಿಕ್ಕೆ ಸಾಧ್ಯ? ಅಲ್ಲಿರೋ ಅಂತ ತಂದೆ ಮಾತ್ರ ಆಗ್ಲಿಕ್ಕೆ ಸಾಧ್ಯ, ನಾವ್ಯಾರು ಆಗ್ಲಿಕ್ಕೆ ಸಾಧ್ಯವಿಲ್ಲ. ಇಲ್ಲ. ಅಲ್ಲಿ ತಂದೆ ಮಾತ್ರ ಇರ್ಬೇಕು. ಮತ್ತೆ ನೀವು ಇರ್ಬಾರ್ದು. ಸುಮ್ಮನೆ ನಾವಿರ್ಬೇಕು ಇರಬಾರ್ದು? ಸುಮ್ಮನೆ ಇರ್ಬೇಕು. ನಾವಿರ್ಬೇಕು ಇರಬಾರ್ದು? ಇರ್ಬೇಕು. ಇರ್ಬೇಕಾ? ನೀವ್ ಇದ್ಬಿಟ್ಟಲ್ಲಿ ಬಾಪ್ ಸಮಾನ ಹೆಂಗ ಆಗ್ಬಿಡ್ತು? ಅಂದ್ರೆ ಸುಮ್ನೆ ಇರ್ಬೇಕು ಎಲ್ಲ ತಂದೆ ಬಿಟ್ಟು. ಸುಮ್ನೆ ಇರ್ಬೇಕು ಅಂತಂದ್ರೆ ಸಂಗಮ, ನೀವು ಮತ್ತು ಬಾಬಾ ಇಬ್ರು ಇರ್ಬೇಕು ಇರಬಾರ್ದು? ಇರ್ಬೇಕು. ಸಂಗಮ ಅಂತಂದ್ರೆ ಏನು? ಜೊತೆಗಿರೋದು. ಆತ್ಮ ಮತ್ತು ಪರಮಾತ್ಮ ಇಬ್ರು ಜೊತೆಲಿ ಇರೋದು. ಸಂಗಮ ಅಂದ್ರೆ ಸೇರ್ಬೇಕು ತಾನೆ. ಯಾರ್ಯಾರು ಸೇರ್ತಾರೆ? ಆತ್ಮ ಮತ್ತು ಪರಮಾತ್ಮ. ಹೌದಾ? ಓಕೆ. ಬಾಬ್ ಸಮಾನ ಸ್ಥಿತಿಯಲ್ಲಿ ಇಬ್ರು ಇರ್ಬೇಕೋ ಬೇಡವೋ? ಇರ್ಬೇಕಣ್ಣ, ನಿಮಿತ್ತವಾಗಿರ್ಬೇಕು. ಬಾಬಾ ಏನ್ ಹೇಳ್ತಾರೆ? ನಿಮಿತ್ತವಾಗೂ ಇರಬಾರ್ದಲ್ಲಿ. ಹೆಂಗಿರ್ಬೇಕು ಅಂತಂದ್ರೆ ಸರಿ. ಬಾಬಾ ಅಲ್ಲಿದ್ದಾರೆ, ನಿಮ್ಮ ಸಾಧನ ಅಷ್ಟೇ. ನಿಮ್ಮ ಮನಸ್ಸು ಹೇಳೋದು ಅವನ ಕೈಲಿದೆ. ಹ್ಮ್. ನಾನಿದ್ದೇನೆ ಅಂತಲ್ಲಿ ನಾನು ಹೇಳೋ ಶಬ್ದ ಅಲ್ಲಿ ಬರ್ಬಾರ್ದು. ಬರಕೂಡದು. ಬಾಬಾ ನಿಮ್ಮ ಸಾಧನವನ್ನ ಉಪಯೋಗ ಮಾಡ್ತಾರೆ. ಅರ್ಥ ಆಯ್ತು? ಅರ್ಥ ಆಗಿಲ್ವೋ? ಅರ್ಥ ಆಯ್ತು ಆಗಿಲ್ವೋ? ಆಯ್ತಣ್ಣ, ಆಯ್ತಣ್ಣ. ಏನ್ ಅರ್ಥ ಆಯ್ತು? ಮನಸ್ಸನ್ನು ಬಂದ್ ಸಾಧನ ಆಗ್ಬೇಕು. ಸಾಧನವನ್ನು ಉಪಯೋಗಿಸ್ಕೊಳ್ತೀವಿ. ಒಂದು ಮನೆ ಇದೆ ಅಂತ ತಿಳ್ಕೊಳ್ಳಿ, ನಿಮ್ಮ ಮನೆ, ಸರಿನಾ? ನಿಮ್ಮ ಮನೇಲಿ ನಿಮ್ಮ ಅಮ್ಮ ಬರ್ತಾರೆ, ಸರಿನಾ? ನಿಮ್ಮ ಮನೆಯಲ್ಲಿ ನೀವಿದ್ರೆ ಅಮ್ಮ ಏನಾದ್ರು ಅಡಿಗೆ ಮಾಡಿದ್ರೆ ಅದನ್ನ ಮಧ್ಯದಲ್ಲಿ ಮೂಗು ತೂರಿಸ್ತಿರೋ ತೂರ್ಸಲ್ವ ನೀವು? ಇಲ್ಲ, ಅಮ್ಮ ಮಾಡ್ತಾರಲ್ಲ ಏನು ತೋರ್ಸಲ್ಲ, ಮೂಗ್ ತೋರ್ಸಲ್ಲ. ಅಮ್ಮ ಇದ್ರೂ ಕೂಡ ಅಮ್ಮ ನಿಮ್ಮ ಅಳಿಯ ಇಂತಂದಿದ್ದಾರೆ ಅಂತ ತಿನ್ನೋದಿಲ್ಲ, ಇದನ್ನ ಹಂಗ ಮಾಡು, ಇದನ್ನ ಹಿಂಗ ಮಾಡು ಅಂತ ಮಧ್ಯದಲ್ಲಿ ಅವ್ರಿಗೆ ಹೋಗ್ಬಿಟ್ಟು ಹೇಳ್ತಿರೋ ಹೇಳಲ್ವೋ? ಹೇಳ್ಬಾರ್ದು. ಹೇಳಬಾರ್ದು, ಹೇಳ್ತಿರೋ ಹೇಳಲ್ವೋ? ಹೇಳಲ್ಲ. ಆ ಅಮ್ಮ ಮಾಡಿದ್ರೆ ಚೆನ್ನಾಗೇ ಮಾಡ್ತಾರೆ. ಚೆನ್ನಾಗಿ ಮಾಡ್ತಾರ, ಹೌದು. ಮಾಡ್ಬೇಕಾದ್ರೆ ಹಂಗ್ ಮಾಡ್ಬಾರ್ದು, ಹಿಂಗ್ ಮಾಡ್ಬಾರ್ದು, ಮತ್ತೊಂದು ಮಗದೊಂದು ಹೇಳ್ತಿರಲ್ಲ ಅವರಿಗೆ. ಯಾರಿಗೆ? ಅಮ್ಮನಿಗೆ. ಸರಿ, ನಿಮ್ಮ ಮನೆ ಇದೆ, ನಿಮ್ಮ ಮನೇಲಿ ನಿಮ್ಮ ಮಕ್ಕಳಿದ್ದಾರೆ, ನಿಮ್ಮ ಪತಿ ಇದ್ದಾರೆ, ಎಲ್ಲರೂ ಇದ್ದಾರೆ, ಸರಿನಾ? ನೀವು ಮಾತ್ರ ಇಲ್ಲ, ನೀವು ಹೊರಗಡೆಗಿದ್ದೀರಿ. ನಿಮ್ಮಮ್ಮ ಬಂದ್ಬಿಟ್ಟು ಏನ್ ಮಾಡಿದ್ರೆ ಎಲ್ಲ ಯಾರ್ಯಾರಿಗೆ ಏನೇನು ಬೇಕೋ ಎಲ್ಲ ಕೊಡ್ತಾ ಇದ್ದಾರೆ. ಆವಾಗ ಅಮ್ಮನಿಗೆ ಏನಾದ್ರು ಡಿಸ್ಟರ್ಬೆನ್ಸ್ ಇದೆಯೋ ಇಲ್ವೋ? ಇಲ್ಲ. ಡಿಸ್ಟರ್ಬೆನ್ಸ್ ಇದೆಯೋ ಇಲ್ವೋ? ಇಲ್ಲ. ಇಲ್ಲ. ಯಾಕೆ ಹೇಳಿ? ನೀವಲ್ಲಿ ಇಲ್ಲ. ಹಾಗಂತ ಮನೆ ನಿಮ್ದು, ದಿನಸಿ ವಸ್ತುಗಳು ನಿಮ್ದು, ತರಕಾರಿ ನಿಮ್ದು, ಒಳಗಡೆಗಿರುವಂತ ಜನ ನಿಮ್ಮವರು. ಅಮ್ಮ ಹೊರಗಡೆಯಿಂದ ಬಂದಿದ್ದಾರೆ, ಅಲ್ಲಿ ಬಂದ್ಬಿಟ್ಟು ಅಡಿಗೆ ಮಾಡಿ ಇದ್ದವರಿಗೆಲ್ಲ ಏನ್ ಮಾಡಿದ್ದಾರೆ? ತಿನ್ಸಿ. ಬಡಿಸಿದ್ದಾರೆ. ಅವಾಗ ಅಡಿಗೆ ಮಾಡ್ಬೇಕಾದ್ರೆ ಪಕ್ಕದಲ್ಲಿ ನಾನು ಇರಬೇಕು ಇರಬಾರ್ದು? ಇರ್ಬಾರ್ದು. ಇರಬಾರ್ದು, ಹೌದು ತಾನೆ? ಅವಾಗ ನೀವು ಇಲ್ದಿದ್ದಾಗ ನಾನು ಮತ್ತು ಅಮ್ಮ ಇಬ್ರೂ ಸೇರ್ಬಿಟ್ಟು ಅಡಿಗೆ ಮಾಡಿದ್ರು ಅಂತ ನೀವೇನ್ ಮಾಡುವಂಗಿಲ್ಲ. ಹೇಳಲ್ಲ. ಮನೆ ನಿಮ್ದು ಹೌದು, ಸಾಧನ ನಿಮ್ದು ಹೌದು, ಅದು ಅಡಿಗೆ ಮಾಡಿದ್ಯಾರು? ನೀವ್ ಯಾವಾಗ ಬರ್ಬೇಕು? ಮುಗಿದಾದ್ಮೇಲೆ. ಅಡಿಗೆ ಮಾಡಿ ಆದ್ಮೇಲೆ ತಿನ್ಲಿಕ್ಕೆ ಬರ್ಬೇಕು. ಓಕೆನಾ? ಅವ್ರು ಅಡಿಗೆ ಮಾಡ್ಬೇಕಾದ್ರೆ ಅಡಿಗೆ ರೂಮಲ್ಲಿ ಇರಬಾರ್ದು, ನೀವು ಆರಾಮಲ್ಲಿ ಬೆಡ್ರೂಮ್ ಅಲ್ಲಿ ಇರ್ಬೇಕು. ಅಂದ್ರೆ ಅವರು ಕರ್ಮ ಮಾಡುವಂತ ಸ್ಥಳದಲ್ಲಿ ನೀವಲ್ಲಿ ಇರಕೂಡದು. ಸಂಪೂರ್ಣವಾಗಿ ಅವ್ರ ಜವಾಬ್ದಾರಿ ಕೊಡ್ತಾರೆ. ಇಲ್ಲಿ ನೀವು ಬಾಬನಿಗೆ ಸ್ಥಳ ಕೊಡ್ತಿರಲ್ಲ, ಎಲ್ಲಿ? ಭ್ರಕುಟಿಯಲ್ಲಿ, ರಾಜಯೋಗದಲ್ಲಿ. ಅವಾಗ ಯಾವುದೇ ಕಾರಣಕ್ಕೆ ಆ ಮನಸ್ಸನ್ನ ನೀವು ಉಪಯೋಗ ಮಾಡುವ ಹಾಗೆ ಇಲ್ಲ. ಜೊತೆಯಲ್ಲಿ ಭಗವಂತನಿಗೆ ಕರೆಸಿದ ಮೇಲೆ ಇದು ಹೀಗೆ ಮಾಡುವಂತ ಬಾಬನಿಗೆ ಡೈರೆಕ್ಷನ್ ಕೊಡುವಂಗಿಲ್ಲ. ಅಲ್ಲಿ ಯಾರಿರ್ಬೇಕು? ಪರಮಾತ್ಮ ಒಬ್ಬರೇ ಇರ್ಬೇಕು. ಬಾಬಾ ಒಬ್ರು ಇದ್ದಾರೆ ಅಂತ ಹೆಂಗ್ ಗೊತ್ತಾಗ್ತದೆ? ನಿಮ್ ಮನೇಲಿ ನಿಮ್ಮ ಅಮ್ಮ ಇದ್ದಾರೆ ಅಂತ ಹೆಂಗ್ ಗೊತ್ತಾಗ್ತದೆ? ಅಡಿಗೆ ಮಾಡ್ತಾ ಇರ್ತಾರಲ್ಲ. ನೀವೆಲ್ಲೋ ಹೊರಗಡೆ ಹೋಗಿದ್ದೀರಾ ಅಂತ ತಿಳ್ಕೊಳ್ಳಿ. ಹೊರಗಡೆ ಹೋಗ್ಬೇಕಾದ್ರೆ ಮಕ್ಕಳು ಗಲಾಟೆ ಮಾಡ್ತಿದ್ರೆ, ಸೌಂಡ್ ಮಾಡ್ತಿದ್ದಾರೆ. ವಾಪಸ್ ಬರೋದ್ರೊಳಗಡೆ ಮನೆ ಸೌಂಡೇ ಇಲ್ಲ. ಅದೇನರ್ಥ? ಅಮ್ಮ ಇದ್ದಾರೆ ಅಂತ. ನಿಮ್ ಮನೆಯವರು ಮನೇಲಿ ಇದ್ದಾರೆ ಅಂತ ಅರ್ಥ, ಹೌದಾ? ಪತಿ ಮನೇಲಿ ಇದ್ದಾಗ ಮಕ್ಳು ಹೆಂಗಿರ್ತಾರೆ? ಚುಪ್, ಹೌದು ತಾನೆ? ಹಾಗೆ ಇಲ್ಲೂ ಕೂಡ ಬಾಬಾ ಹೇಳ್ತಾರೆ, ನಿಮ್ಮ ಮನಸ್ಸಿನಲ್ಲಿ ಬಾಬಾ ಇದ್ರೆ ನಿಮ್ಮ ಯಾವ ಕರ್ಮೇಂದ್ರಿಯಗಳು ನಿಮ್ಗೆ ಡಿಸ್ಟರ್ಬೆನ್ಸ್, ಶರೀರ ಇರ್ಲಿ, ಮನ ಬುದ್ಧಿ ಸಂಸ್ಕಾರ ಇರ್ಲಿ, ಲೌಕಿಕದವ್ರಿರ್ಲಿ ಅಲೌಕಿಕದವ್ರಿರ್ಲಿ, ಯಾರೂ ನಿಮ್ಗೆ ಡಿಸ್ಟರ್ಬೆನ್ಸ್ ಮಾಡೋದಿಲ್ಲ. ಯಾಕಂದ್ರೆ ಆ ಎಲ್ಲ ಮಕ್ಕಳಿಗೆ, ಆ ಎಲ್ಲ ಶಕ್ತಿಗಳಿಗೆ, ಆ ಎಲ್ಲ ಆತ್ಮಗಳಿಗೆ, ಜಡ ವಸ್ತುಗಳಿಗೆ ಯಾವ ಪ್ರಮಾಣದಲ್ಲಿ ಏನು ಕೊಡಬೇಕು ಅಂತ ಸರ್ವಶಕ್ತಿವಂತ ತಂದೆಗೆ ಗೊತ್ತಿದೆ. ಆ ಆಹಾರವನ್ನು ಕೊಡ್ತಾ ಇರುವಂತ ಕಾರಣದಿಂದ ಅವರೆಲ್ಲರೂ ಕೂಡ ಏನಾಗಿರ್ತಾರೆ? ಭಗವಂತನ ಒರಿಜಿನಲ್ ಆಹಾರವಾಗಿ ಸ್ವೀಕಾರ ಮಾಡಿ ಏನಾಗಿರ್ತಾರೆ ಅವರು?
ಖುಷಿಯಾಗಿರ್ತಾರೆ. ಖುಷಿಯಾಗಿರ್ತಾರೆ. ನಿಮ್ಗೆ ಡೌಟ್ ಬರುತ್ತೆ, ಇದು ನಂದೇ ಮನೆನಾ? ಹೋಗ್ಬಿಟ್ಟು ವಾಪಸ್ ಬರೋದ್ರ ಕೂಡ ಮನೆ ಎಲ್ಲ ಕ್ಲೀನ್ ಆಗ್ಬಿಟ್ಟು ಮನೇಲೆಲ್ಲ ಎಲ್ಲರೂ ಏನಾಗಿದ್ದಾರೆ? ಶಾಂತವಾಗಿ. ನೀವು ಬೇಕಾದ್ರೆ ಅಬ್ಸರ್ವೇಷನ್ ಮಾಡಿ ಆತ್ಮೀಯರೇ, ಯೋಗಕ್ಕೆ ಕುತ್ಕೊಳ್ಳೋ ಮೊದಲು ಶರೀರ ಮತ್ತು ಮನಸ್ಸು ನಿಮ್ಗೆ ವಿಚಲಿತ ಆಗಿರ್ತದೋ ಆಗಿರಲ್ವೋ? ಯೋಗ ಮಾಡಾದ್ಮೇಲೆ ಮನಸ್ಸು ಮತ್ತು ಶರೀರ ಎಷ್ಟು ಹಗೂರ ಶಾಂತ ಆಗತ್ತೋ ಆಗಲ್ವೋ? ಅದನ್ನ ಯಾರು ಮಾಡಿದ್ದು? ಬಾಬಾ ಮಾಡಿದ್ದು. ಅವಾಗ ಗೊತ್ತಾಗತ್ತ ತಾನೆ ಬಾಬಾ ಮಾಡಿರೋದೇನು ಅಂತ. ಆವಾಗ ನಿಮ್ಮ ಶರೀರ ಮನಸ್ಸಷ್ಟೇ ಅಲ್ಲ, ಪ್ರಪಂಚದಲ್ಲಿ ನೀವು ಯಾರ್ಯಾರ ಸಾಲ ಮಾಡಿದ್ರು ಆ ಎಲ್ಲ ಸಾಲವನ್ನ ಏನ್ ಮಾಡಿರ್ತಾರೆ ಬಾಬಾ? ತೀರಿಸಿರುವಂತ ಕಾರಣದಿಂದ ವಾಯುಮಂಡಲದಿಂದನೂ ಯಾರ್ದು ಲೆಕ್ಕಾಚಾರಗಳು ನಿಮ್ಮ ಮನಸ್ಸಿಗೆ ಬಂದು ಪ್ರಭಾವ ಬೀಳೋದಿಲ್ಲ. ಅವಾಗ ನಿಮ್ಮ ಮನಸ್ಸು ಹಗುರವಾಗಿರುವಂತ ಕಾರಣದಿಂದ ಬೇಗದ್ದಿನ ಮನಸಾ ಸೇವೆ ಮಾಡ್ಲಿಕ್ಕೆ ಸಾಧ್ಯವಾಗ್ತದೆ. ಅದಕ್ಕಾಗಿ ಇನ್ನು ಮುಂದಿನ ದಿನಗಳಲ್ಲಿ ನೀವೇನ್ ಮಾಡ್ಬೇಕು? ಬಾಬ್ ಸಮಾನ್ ಆಗ್ಬೇಕು ಅಂತಂದ್ರೆ ಆ ಸ್ಥಳವನ್ನ ಯಾರಿಗ್ ಬಿಡ್ಬೇಕು? ತಂದೆಗ್ ಬಿಡ್ಬೇಕು. ತಂದೆ ಅಲ್ಲಿರೋದು ಹೆಂಗ್ ಗೊತ್ತಾಗ್ತದೆ? ಅನುಭವ ಆಗ್ತಾ ಇರ್ತದಲ್ಲ ಘೋರ. ಬಾಬನ ಸಪ್ತ ಗುಣಗಳ ಅನುಭವ ಆಗ್ತಾ ಇರ್ತದೆ ಅಲ್ವಾ? ಒಂದು ಸಣ್ಣ ಮಗು ಮಡಿಲಲ್ಲಿದ್ದಾಗ ಅಮ್ಮ ಏನ್ ಟ್ರೀಟ್ಮೆಂಟ್ ಕೊಡ್ತಾ ಇರ್ತಾರೆ, ಆ ಟ್ರೀಟ್ಮೆಂಟ್ ಅನುಭವವನ್ನ ಆ ಮಗು ಏನ್ ಮಾಡ್ತಾ ಇರ್ತದೆ? ಅನುಭವ. ಅಷ್ಟು ಮಾತ್ರ ನಮ್ಮ ಕೆಲಸ. ಅಂದ್ಮೇಲೆ ನನ್ನ ಸಮಯ, ಸಂಕಲ್ಪ, ಶ್ವಾಸ ಎಲ್ಲ ಯಾರ ಕೈಯಲ್ಲಿ? ಹಾಗಿದ್ರೆ ಬಾಬನಿಗೆ ನಾವ್ ಹೇಳ್ಬೇಕೋ ಬೇಡವಾ ನೀನು ವಿಶ್ವ ಕಲ್ಯಾಣ ಮಾಡು ಅಂತ? ಹೇಳ್ಬಾರ್ದು. ನೀನ್ ಶಕ್ತಿ ಕೊಡು ಅಂತ ಹೇಳ್ಬೇಕೋ ಬೇಡವೋ? ಇವರಿಗೆ ಇದನ್ನು ಕೊಡು ಅಂತ ಹೇಳ್ಬೇಕೋ ಬೇಡವೋ? ಹೇಳ್ಬಾರ್ದು. ಹೇಳೋದಲ್ಲಿ ತಪ್ಪಿಲ್ಲ. ಹೇಳಿ ಆದ್ಮೇಲೆ ಏನ್ ಮಾಡ್ಬೇಕು? ಸುಮ್ಮನೆ ಕೂತ್ಕೊಳ್ಬೇಕು. ಓಕೆ, ಇವರಿಗೆಲ್ಲ ಊಟ ಕೊಡು ಅಂತ ಹೇಳ್ಬೇಕೆ ಹೊರತು ಅಡಿಗೆ ಮಾಡ್ಬೇಕಾದ ಮಧ್ಯದಲ್ಲಿ ಡಿಸ್ಟರ್ಬೆನ್ಸ್ ಮಾಡಬಾರದು. ಅರ್ಥ ಆಯ್ತಾ? ಅಂದ್ರೆ ನಿಮಗೆ ಸ್ಪಷ್ಟವಾಗಿ ಗೊತ್ತಾಗ್ಬೇಕು, ಆ ಸಮಯದಲ್ಲಿ ಬಾಪ್ ದಾದಾ ಬಿಟ್ರೆ ಬೇರೆ ಯಾರು ಇರ್ಬಾರ್ದು. ಮುಖ್ಯವಾಗಿ ನೀವಿರಬಾರ್ದು. ಯಾರಿರ್ಬಾರ್ದು? ಯಾರಿರ್ಬೇಕಲ್ಲಿ? ನೀವೇನ್ ಮಾಡ್ತಿದ್ದೀರಿ? ಕರ್ಮಾತೀತ, ಕರ್ಮ ಮಾಡುವಂತ ಕಾರ್ಯದಲ್ಲಿ ನೀವಿಲ್ಲ, ಕರ್ಮದ ಫಲದಲ್ಲಿ ನೀವು ಇದ್ದೀರಿ. ಹಂಗಂದ್ರೆ ಬಾಬಾ ಮಾಡ್ತಾ ಇರ್ತಾರೆ. ಅಡಿಗೆ ಮನೇಲಿ ನಾನಿಲ್ಲ, ಆದ್ರೆ ಡೈನಿಂಗ್ ಟೇಬಲ್ ಅಲ್ಲಿ ಬಿಸಿ ಬಿಸಿ ಉದ್ದಿನ ವಡ, ಚಟ್ನಿ, ಸಾಂಬಾರ್ ತಿನ್ಲಿಕ್ಕೆ ನಾನಿದ್ದೇನೆ. ಎಲ್ಲರ ಜೊತೆಗೆ ನಾನು ಕೂಡ ಇದ್ದೇನೆ. ಹೌದು ತಾನೆ? ಈ ಮೊದ್ಲು ಏನಾಗ್ತಿತ್ತು? ಮನೆ ಅಂದ್ಮೇಲೆ ನಾನು ಕಸ ಗುಡಿಸ್ಬೇಕು, ನೆಲ ಒರೆಸ್ಬೇಕು, ಉದ್ದಿನ ಬೇಳೆ ನಾನು ನೆನೆಸ್ಬೇಕು, ನಾನು ಗ್ರೈಂಡ್ ಮಾಡ್ಬೇಕು, ನಾನು ಉದ್ದಿನ ವಡ ಮಾಡ್ಬೇಕು, ಮನೆಯವ್ರಿಗೆಲ್ಲ ತಿನ್ಸ್ಬೇಕು, ನಾನು ಕೂಡ. ಈಗ ಬೇಳೆ ತರೋದು ಅಮ್ಮನೇ, ಕಸ ಗುಡಿಸೋದು ಅಮ್ಮನೇ, ಆಮೇಲೆ ಹಿಟ್ಟು ರುಬ್ಬೋದು ಅವರೇನೆ, ಉದ್ದಿನ ವಡೆ ಮಾಡೋದು ಅವರೇ. ನನ್ನ ಕೆಲಸ ಏನು? ನಾಲ್ಗೆ ಮೇಲೆ ಇಟ್ಬಿಟ್ಟು ರುಚಿಯಾಗಿ ಏನ್ ಮಾಡೋದು? ಇದು ಸಂಗಮ ಯುಗದಲ್ಲಿ ಮಾತ್ರ ಸಿಗ್ತದೆ. ಆ ಅಡಿಗೆ ತಿಂದಾಗ ನಿಮ್ಮಲ್ಲಿ ಎಲ್ಲರೂ ಹೇಳ್ತಾರಲ್ಲ, ಅಯ್ಯೋ ಎಷ್ಟು ಟೇಸ್ಟ್ ಚೆನ್ನಾಗಿದೆ ಅಂತ. ಇಂಥ ಟೇಸ್ಟ್ ಎಂದೂ ಕೂಡ ತಿಂದಿಲ್ಲ ಅಂದ್ರೆ ಬಾಯಿ ಮುಚ್ಕೊಂಡು ಏನ್ ಮಾಡ್ತಾರೆ? ಚಪ್ಪರಿಸಿ ಅವ್ರು ಏನ್ ಮಾಡ್ತಾರೆ? ತಿಂತಾ ಇರ್ತಾರೆ. ಇವತ್ತು ಯಾಕೆ ತಿನ್ನೋದಿಲ್ಲ? ನಿಮ್ಮ ಅಡಿಗೆಯಲ್ಲಿ ನಿಮ್ಮ ವಿಕಾರವನ್ನ ಸೇರಿಸಿರುವಂತ ಕಾರಣದಿಂದ ಆ ಆಹಾರ ಅವರಿಗೆ ಇಷ್ಟ ಆಗ್ತಾ ಇಲ್ಲ. ಓಕೆ, ನೀವು ಅವ್ರಿಗೆ ಏನೇ ಆಹಾರ ಬೇಕಾದ್ರೂ ಮಾಡ್ಕೊಡಿ. ಅಪ್ಪ ಆಹಾರ ಕೊಡ್ಬೇಕಾದ್ರೆ ಅವ್ರು ಏನಾದ್ರು ಕೊಟ್ಕೊಳ್ಳಿ. ನೀವೇನ್ ಮಾಡ್ಬೇಡಿ, ಯೋಚನೆ ಯಾರಿಗೆ ಯಾವ ಸಮಯದಲ್ಲಿ ಏನು ಕೊಡ್ಬೇಕು ಅಂತ ಬಾಬನಿಗೆ ಗೊತ್ತಿದೆ. ಬಾಬ್ ಸಮಾನ ಸ್ಥಿತಿಯಲ್ಲಿ ಅಲ್ಲಿ ಪರಮಾತ್ಮ ಇರೋದು ಮಾತ್ರ ಗೊತ್ತಿರಬೇಕು. ನಿಮ್ಮ ಮನಬುದ್ಧಿ ಸಂಸ್ಕಾರ ಸಾಧನವನ್ನು ಉಪಯೋಗ ಮಾಡೋದು ಮಾತ್ರ ಗೊತ್ತಿರಬೇಕು. ಸಪ್ತ ಗುಣಗಳು ಹೊರಗಡೆ ಹೋಗೋದು ಮಾತ್ರ ಗೊತ್ತಾಗಬೇಕು ಹೊರತು ಯಾರಿಗೆ ಎಷ್ಟು ಯಾವ ಪ್ರಮಾಣದಲ್ಲಿ ಯಾವ ಉದ್ದೇಶದಿಂದ ಕೊಡ್ತಿದ್ದಾರೆ ಅದು ನಿಮಗೆ ಯಾರಿದಾರಲ್ಲಿ? ಬಾಬನ ಕಾರ್ಯದಲ್ಲಿ ಮಧ್ಯೆ ಬರಬೇಕು, ಬರಬಾರ್ದು? ಬರಬಾರದು. ಆ ಸ್ಥಿತಿಗೆ ಏನ್ ಹೇಳ್ತಾರೆ? ಬಾಬ್ ಸಮಾನ. ಹೇಗೆ ಗುಲ್ಜಾರ್ದಾದಿ ಶರೀರದಲ್ಲಿ ಬಾಬಾ ಬಂದಾಗ ಬಾಬಾ ಮುರಳಿ ನುಡಿಸ್ಬೇಕಾದ್ರೆ ಗುಲ್ಜಾರ್ದಾದಿ ಮಧ್ಯೆ ಬರ್ತಾ ಇದ್ರ? ಬ್ರಹ್ಮ ಬಾಬಾ ಮಧ್ಯೆ ಬರ್ತಿದ್ರು. ಅದು ಗುಲ್ಜಾರ್ದಾದಿ ಬರ್ತಾ ಇಲ್ಲ ತಾನೆ? ಅದು ಗುಲ್ಜಾರ್ದಾದಿವ್ರಿಗೆ ಏನಾಗ್ತಿತ್ತು? ಶಾಂತಿ ಅನುಭವ ಆಗ್ತಿತ್ತಲ್ವಾ? ಹಾಗೆ ನಾವು ಕೂಡ ಏನ್ ಮಾಡ್ಬೇಕು ಇವಾಗ? ನಮ್ಮ ಸಂಪೂರ್ಣ ಜೀವನವನ್ನ ಬಾಬನಿಗೆ ಸದಾ ಕಾಲ ಲೌಕಿಕ ಅಲೌಕಿಕದಲ್ಲಿ ಇರ್ತಾನೆ ನಾವು ಅದನ್ನ ಸಮರ್ಪಣೆ ಮಾಡ್ಬೇಕು ಅಂತಂದ್ರೆ ಮೊದ್ಲು ರಾಜಯೋಗದಲ್ಲಿ ಕುತ್ಕೊಂಡಾಗ ಆ ಪ್ರಾಕ್ಟೀಸ್ ಅನ್ನ ಮಾಡಬೇಕಾಗ್ತದೆ. ಶರೀರವನ್ನ ಫ್ರೀ ಆಗಿ ಕುತ್ಕೊಂಡ್ಬಿಟ್ಟು ಪ್ರಾಕ್ಟೀಸ್ ಮಾಡಿ 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 ಮುಂದೆ ಕರ್ಮ ಕ್ಷೇತ್ರದಲ್ಲೂ ಕೂಡ ನಾವೇನ್ ಮಾಡ್ಬೋದು? ಮಾಡಬಹುದು ಅಲ್ವಾ? ಮೊಬೈಲ್ ಆಪರೇಟ್ ಮಾಡೋದನ್ನ ಪ್ರಾಕ್ಟೀಸ್ ಆಗಿ 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 ಏನಾಗ್ತದೆ ಇವಾಗ?
ಕರ್ಮ ಮಾಡ್ತಾನೂ ಕೂಡ ಮೊಬೈಲ್ ಅನ್ನು ಏನ್ ಮಾಡ್ಬೋದು ನಾವು ಆಪರೇಟ್ ನೋಡಬಹುದು. ಮಾಡ್ಲಿಕ್ಕೆ ಸಾಧ್ಯವಾಗತ್ತೆ. ಹೀಗೆ ಬಾಬಾನ ನಮ್ಮಿಂದ ಏನ್ ಇಷ್ಟಪಡ್ತಿದ್ದಾರೆ ಅಂತಂದ್ರೆ ಡಬಲ್ ಲೈಟ್ ಆಗಿ ಎಲ್ಲ ಜವಾಬ್ದಾರಿನ ಬಾಬನಿಗೆ ಕೊಟ್ಟು ಮಾನಸಿಕವಾಗಿ ಶಾರೀರಿಕವಾಗಿ ಹಗುರವಾಗಿ ಎಲ್ಲಾ ಜವಾಬ್ದಾರಿಯಿಂದ ಮುಕ್ತರಾಗಿ ಆ ಸ್ಥಳವನ್ನು ಯಾರಿಗೆ ಬಿಡಬೇಕು? ಬಾಬನಿಗೆ. ಬಾಬನಿಗೆ ಬಿಡಬೇಕು. ಆವಾಗ ಏನಾಗ್ತದೆ? ಭಗವಂತನ ಪ್ರತ್ಯಕ್ಷತೆ ಆಗತ್ತೆ. ಈ ರೀತಿ ನೀವು ಕೊಡ್ತಾ ಹೋದಾಗ ಆ ದಿನ ನೋಡಿ, ಆ ವಾರ ನೋಡಿ ನಿಮ್ಮ ಜೀವನ ಎಷ್ಟು ಸುಂದರವಾಗಿರ್ತದೆ. ಇದಕ್ಕೆ ಬಾಬಾ ಹೇಳ್ತಾರೆ ಸಂಗಮ ಯುಗದ ಜೀವನ ಮುಕ್ತ ಸ್ಥಿತಿ. ಅಂದ್ರೆ ಆ ದಿನದ ನನ್ನ ಜವಾಬ್ದಾರಿ ಎಲ್ಲ ಪಾತ್ರವನ್ನು ಯಾರು ನಿರ್ವಹಣೆ ಮಾಡ್ತಿದ್ದಾರೆ? ಬಾಬಾ. ಬಾಬಾ. ಕೆಲಸ ಏನು? ಪ್ರತ್ಯಕ್ಷ ಫಲವನ್ನ ಅನುಭವ ಮಾಡೋದು ಅಷ್ಟೇ ಕೆಲಸ. ಅವಾಗ ಬಾಬನ ಹತ್ರ ಹೋಗ್ಬಿಟ್ಟು ಅಳ್ತೀವೋ ಅಥವಾ ಇಲ್ಲ. ಇಲ್ಲ? ಅವಾಗ ಬಾಬಾ ಹೇಳ್ತಾರೆ ಬಾಬಾ ನಿಮ್ಮ ಮಕ್ಕಳ ಗಾಯನವನ್ನ ಮಾಡ್ತಾರಂತೆ. ನಾವು ಬಾಬನ ಗಾಯನ ಮಾಡ್ಬೇಕು, ಬಾಬಾ ನಮ್ ಗಾಯನ ಮಾಡ್ಬೇಕು. ಬಾಬಾ ನಮ್ಮನ್ನು ಗಾಯನ ಮಾಡ್ಬೇಕು. ಬಾಬಾ ಗಾಯನ ಮಾಡೋದು ಅಂದ್ರೆ ಹೇಗೆ? ನನ್ ಮಗು, ನನ್ನ ಬಾಬಾ ಅಂದ್ಬಿಟ್ಟು ಮುದ್ದು ಮಕ್ಕಳೇನು ವಿಶ್ವ ಕಲ್ಯಾಣಕಾರಿಗಳು ಸರ್ವಶಕ್ತಿವಂತರು ಅಂತ ಹೇಳ್ತಾರ? ನಿಮ್ಮ ಮೂಲಕ ಸೇವೆ ಮಾಡಿದಾಗ ಸೇವೆ ತಗೊಂಡಿರುವಂತ ಆತ್ಮಗಳು ಧನ್ಯವಾದ ಅಂತ ಹೇಳ್ತಾರಲ್ವಾ, ಅದೇ ಬಾಬನ ಗಾಯನ. ನಿಮ್ಗೆ ಆರ್ಟಿಫಿಷಿಯಲ್ ಆಗಿ ಹೇಳಬಾರ್ದು, ಹೃದಯಪೂರ್ವಕವಾಗಿ ಅವ್ರು ಹೇಳಿದಾಗ ಅವಾಗ ಗೊತ್ತಾಗತ್ತೆ ಬಾಬನ ಉಪಯೋಗ ಮಾಡ್ಕೊಂಡಿದ್ದಾರೆ. ಸೇವೆ ಯಾರು ಮಾಡ್ತಿದ್ದಾರೆ? ಬಾಬಾ. ಅವಾಗ ಎದುರುಗಡೆ ಯಾರಿಗೆ ಥ್ಯಾಂಕ್ ಯು ಹೇಳ್ತಿದ್ದಾರೆ? ಬಾಬನಿಗೆ. ಅವಾಗ ಅದು ಬಾಬನ ಗಾಯನ ಆಯ್ತು ಆಗಿಲ್ವೋ? ಅದು ಯಾವಾಗ ಆಗತ್ತೆ ಅಂತಂದ್ರೆ ಸೇವೆಯ ಸಮಯದಲ್ಲಿ ಎಷ್ಟು ಪರ್ಸೆಂಟೇಜ್ ಅಲ್ಲಿ ನೀವು ಸಮರ್ಪಣೆ ಆಗಿದಿರೋ, ಸೇವಾ ಮನೋಭಾವ ಇದೆಯೋ, ಅದರ ಆಧಾರದಲ್ಲಿ ಎದುರುಗಡೆಯಿಂದನೂ ರಿಟರ್ನ್ ಬರುತ್ತೆ. ಅದನ್ನ ನೀವೇನ್ ಮಾಡ್ಕೊಳ್ಬೇಕು? ಚೆಕಿಂಗ್ ಮಾಡ್ಕೊಳ್ಬೇಕು. ಓಕೆ. ಓಂ ಶಾಂತಿ. ಓಂ ಶಾಂತಿ.